ಓಂ ಶಾಂತಿ. ಈ ದಿನ ಮದರ್ಸ್ ಡೇ ಆಗಿದೆ. ಇಲ್ಲಿ ನಾವು ಮದರ್ ಅಂದರೆ ಅಮ್ಮ, ತಾಯಿ, ಮಾ ಅಂತ ನಾವು ಹೇಳ್ತೀವಿ. ಇಲ್ಲಿ ಅಮ್ಮ, ಮಾ ನಮಗೆ ಯಾರಾಗಿದ್ದಾರೆ? ಲೌಕಿಕದಲ್ಲಿ ತಾಯಿ ಇದ್ದಾರೆ, ಶರೀರಕ್ಕೆ ಜನ್ಮ ಕೊಟ್ಟಿರುವಂಥವರು. ಹಾಗೆ ಅಲೌಕಿಕ ತಾಯಿ ಯಾರಾಗಿದ್ದಾರೆ? ಮೊದಲು ಬ್ರಹ್ಮ ಆಗಿದ್ದಾರೆ, ಅದಕ್ಕೆ ಬ್ರಹ್ಮ ಮಾ ಆಗಿದ್ದಾರೆ. ಮತ್ತು ಸೆಕೆಂಡ್ ಯಾರಾಗಿದ್ದಾರೆ? ಮಮ್ಮ ಆಗಿದ್ದಾರೆ. ಅಲೌಕಿಕ ತಾಯಿ. ಪಾರಲೌಕಿಕ ತಂದೆ ತಾಯಿ ಅಂತ ಬಂದಾಗ ತಾಯಿ ನಮಗೆ ಶಿವಬಾಬಾ ಆಗಿದ್ದಾರೆ. ಇಲ್ಲಿ ನಮಗೆಲ್ಲರಿಗೂ ಮತ್ತೆ ಡ್ರಾಮನೂ ಸಹ ತಾಯಿ ಆಗಿದ್ದಾರೆ. ಏನಾಗಿದ್ದಾರೆ? ಡ್ರಾಮನೂ ಸಹ ತಾಯಿ. ಯಾಕೆಂದರೆ 5,000 ವರ್ಷ ಡ್ರಾಮಾ ನಮಗೆ ಪಾಲನೆಯನ್ನು ಕೊಟ್ಟಿದೆ. ಆದ್ದರಿಂದ ಡ್ರಾಮಾನೂ ಸಹ ದೊಡ್ಡ ಮಾತೆ ಅಂತಲೂ ಸಹ ನಾವು ಹೇಳ್ಬೋದು. ಅದು ನಮಗೆ ಪಾಠವನ್ನು ಕಲಿಸುತ್ತೆ ಕೂಡ. ಅಂದರೆ ಸುಖ ದುಃಖ ಎರಡನ್ನೂ ಅನುಭವ ಮಾಡಿಸುತ್ತೆ. ಯಾವುದು? ಡ್ರಾಮಾ ಅನ್ನೋ ತಾಯಿ ಅಲ್ವಾ? ಹೇಳ್ತಾರಲ್ಲ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಕೂಡ ಹೇಳ್ತಿರ್ತಾರೆ. ಹಾಗೆ ಮೊದಲ ನಮಗೆ ತಾಯಿ ಅಂತಂತ ಬಂದಾಗ ನಮಗೆ ಇಷ್ಟು ಅಂದರೆ ಡ್ರಾಮಾ, ಬ್ರಹ್ಮ, ಮಮ್ಮ, ಶಿವಬಾಬಾ ಇಷ್ಟು ನಮಗೆ ಮದರ್ ಆಗಿದ್ದಾರೆ, ತಾಯಿ ಆಗಿದ್ದಾರೆ. ಇಲ್ಲಿ ನಮ್ಮ ಪಾತ್ರನೂ ಸಹ ತಾಯಿಯಾಗಿ ಪಾತ್ರವನ್ನು ನಾವಿಲ್ಲಿ ಅಭಿನಯಿಸಬೇಕಾಗತ್ತೆ. ಯಾವಾಗ ಅಂದರೆ ಈ ಸಂಗಮ ಯುಗದಲ್ಲಿ. ಹೇಗೆ ತಾಯಿ ಆಗೋದು? ಆಲ್ರೆಡಿ ಇಂದಿನ ಒಂದು ಕ್ಲಾಸ್ಗಳಲ್ಲೂ ಸಹ ಬಾಬ್ದಾದ ತಿಳಿಸಿದ್ದಾರೆ. ತಾಯಿ ಅಂದರೆ ಹೇಗೆ? ಜಗನ್ಮಾತೆ. ನೀವು ಕೇವಲ ಮಾತೆಯರಿಗೆ ಲೌಕಿಕದಲ್ಲಿ ಒಬ್ಬರು ಇರ್ಬೋದು, ಇಬ್ಬರು ಇರ್ಬೋದು, 3 ಜನ ಇರ್ಬೋದು, ಇಲ್ಲ 4 ಜನ ಇರ್ಬೋದು, ಮಕ್ಕಳಿರ್ತಾರೆ. 10 ದಿನ ಒಂದು ಮಕ್ಕಳು ದೇಹಧಾರಿಗಳು ಇರ್ತಾರೆ. ಆದರೆ ಬಾಬಾರವರ ಮಕ್ಕಳಾದ ಮೇಲೆ ನಮಗೆ ಅವರೆಲ್ಲ ತಾಯಿ ಆದರು, ಆಯಿತಾ? ಆದರೆ ಇಲ್ಲಿ ನಾವು ಇಡೀ ವಿಶ್ವದ ಆತ್ಮಗಳ ದೃಷ್ಟಿಯಲ್ಲಿ ನಾವು ತಾಯಿ ಆಗಬೇಕು. ಅಂದರೆ ಬೇಹದ್ದಿನ ತಾಯಿ ಆಗಬೇಕು. ಇಲ್ಲಿ ಒಬ್ಬರಿಗೆ ಇಬ್ಬರಿಗೆ ಅಲ್ಲ. ಇಲ್ಲಿ ತಾಯಿ ಅಂತ ಬಂದಾಗ ಆತ್ಮ. ಯಾವುದು? ಆತ್ಮ. ಶರೀರಕ್ಕೆ ತಾಯಿ ಅಂತ ನಾವು ನೋಡಬಾರ್ದು. ಯಾವುದಕ್ಕೆ? ಬಾಬಾ ಇತರರಿಗೆ ಹೇಳುವಾಗ ಮತ್ತು ಗುರುತಿಸುವಾಗ ಮತ್ತು ಪರಿಚಯಿಸುವಾಗ ಮಾತೆಯರು, ಅಣ್ಣಂದರು, ಕುಮಾರರು, ಕುಮಾರಿಯರು ಅಂತೆಲ್ಲ ತಿಳಿಸ್ತಿರ್ತಾರೆ. ಆದರೆ ಇಲ್ಲಿ ಆತ್ಮನೇ ಕನ್ಯೆ, ಆತ್ಮನೇ ಮಾತೆ ಆಗಿದೆ. ಇಲ್ಲಿ ಆತ್ಮನೇ ಮಾತೆ ಆಗಬೇಕಾಗತ್ತೆ. ಯಾವಾಗ ಕೇವಲ ನಾನು ಆತ್ಮ ಅನ್ನೋ ಒಂದು ಸ್ಮೃತಿಯಲ್ಲಿ ಇರ್ತೀನಿ, ಪರಮಾತ್ಮನನ್ನು ನೆನಪು ಮಾಡ್ತೀನಿ, ಕೇವಲ ಆತ್ಮದ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಬರುವಂತಹ ಒಂದು ಸ್ಥಿತಿಗೆ ಅದು ಪವಿತ್ರವಾದ ಒಂದು ಸ್ವರೂಪ ಏನಿದೆ ಅದಕ್ಕೆ. ಮತ್ತು ತಂದೆಯನ್ನು ಸರ್ವ ಸಂಬಂಧಿಯಾಗಿ ತಂದೆ ತಾಯಿಯಾಗಿ ನಾವು ನೋಡ್ತೀವಿ ಅಂತಂದಾಗ ಅಲ್ಲಿ ಆತ್ಮ ಕನ್ಯೆ ಆಗಿರುತ್ತೆ. ಆತ್ಮ ಪರಮಾತ್ಮನ ಮಧ್ಯೆ ಸಂಬಂಧದಲ್ಲಿ ಹೇಳ್ತಿರೋವಂಥದ್ದಿದು. ಆತ್ಮ ತಂದೆ ತಾಯಿ ಆದಾಗ ಆಯಿತಾ, ನಾವು ಅವರಿಗೆ ಮಗು ಅಂದಾಗ ಆತ್ಮ ಕುಮಾರ ಅಂದರೆ ಪವಿತ್ರವಾದ ಕುಮಾರ. ಇಲ್ಲ ಅಂದರೆ ಕುಮಾರ ಅಂತಂದರೆ ಆತ್ಮ ಪುರುಷ ಅಲ್ವಾ? ಆದ್ದರಿಂದ ನಾವು ಆತ್ಮ ಪವಿತ್ರವಾಗಿರೋದಕ್ಕೆ ಕನ್ಯೆ ಅಂತ ಹೇಳ್ತಾರೆ. ಈಗ ನೋಡಿ, ಕುಮಾರಿ ಮದುವೆ ಆಗೋದಕ್ಕಿಂತ ಮುಂಚೆ ಕನ್ಯೆ ಕುಮಾರಿ ಅಂತ ಹೇಳ್ತಾರೆ. ಮದುವೆ ಆದಮೇಲೆ ಅವರಿಗೆ ಮಾತೆ ಅಂತ ಹೇಳ್ತಾರೆ ಅಲ್ವಾ? ಅಂದರೆ ಯಾವಾಗ ನಾವು ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿರುತ್ತೆ, ಆ ಸ್ಮೃತಿ ಇರುತ್ತೆ, ಆತ್ಮದ ಸ್ಮೃತಿ
ಪರಮಾತ್ಮನ ಸ್ಮೃತಿ ಎಲ್ಲ ಯಾವಾಗ ಇರುತ್ತೆ, ಈ ಜ್ಞಾನ ಎಲ್ಲ ಯಾವಾಗಿರುತ್ತೆ, ಆಗ ಕನ್ಯೆ ಯಾವಾಗ ಪರಮಾತ್ಮನನ್ನ ತನ್ನ ಪತಿಯಾಗಿ ಸ್ವೀಕಾರ ಮಾಡ್ತಾರೆ. ಆತ್ಮ ಮತ್ತು ಪರಮಾತ್ಮನಿಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡ್ತಾರೆ. ಸರ್ವಸ್ವನು ಪರಮಾತ್ಮನೇ ಆಗಿರ್ತಾರೆ, ಪತಿಯಾಗಿ ಸ್ವೀಕಾರ ಮಾಡಿರ್ತಾರೆ. ಆಗ ಆತ್ಮ ಏನಾಗಿರ್ತಾರೆ, ಮಾತೆ ಆಗಿರ್ತಾರೆ. ಅದಕ್ಕೆ ಶಿವಶಕ್ತಿ, ಶಿವ ಪಾರ್ವತಿ ಅಂತ ಅದಕ್ಕೆ ಹೇಳುವಂತಹದ್ದು. ಆಯ್ತಾ? ಈಗ ಮಾತೆಯರು ಬುರುಕುಟಿಯಲ್ಲಿ ಕುಂಕುಮವನ್ನು ಇಡ್ತಾರೆ, ಕೆಂಪು ಕುಂಕುಮವನ್ನು ಇಡ್ತಾರೆ. ಯಾಕೆ? ಆ ಕೆಂಪು ಯಾವುದಕ್ಕೆ ಅರ್ಥ ಅಂದರೆ ಶಕ್ತಿ ಸ್ವರೂಪ, ಶಕ್ತಿಗೆ ಒಂದು ಪ್ರತೀಕ ಆಗಿದೆ. ಆದ್ದರಿಂದ ಕುಂಕುಮವನ್ನು ಇಡ್ತಾರೆ. ಹಣೆ ಮಧ್ಯೆ ಕುಂಕುಮ ಅಂದರೆ ಆತ್ಮ ಶಕ್ತಿಯಾಗಿದೆ. ಆಯ್ತಲ್ಲ? ಆತ್ಮಶಕ್ತಿ ಸ್ವರೂಪ ಅಂದರೆ ಶಿವನ ಶಕ್ತಿ, ಅದಕ್ಕೆ ಶಿವಶಕ್ತಿ ಅಂತ ಹೇಳ್ತಾರೆ. ಆತ್ಮ ಪರಮಾತ್ಮನ ಕಂಬೈನ್ಡ್ ಸ್ವರೂಪ ಯಾವುದು? ಶಿವಶಕ್ತಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬುರುಕುಟಿಯ ಮಧ್ಯೆ ಏನು ಮಾಡ್ತಾರೆ, ಅಣ್ಣಂದ್ರು ಸಹ ಇಡ್ತಾರೆ ಕುಂಕುಮವನ್ನು, ಅಕ್ಕಂದ್ರು ಸಹ ಕುಂಕುಮವನ್ನು ಇಡ್ತಾರೆ. ಅಂದರೆ ಬುರುಕುಟಿ ಮಧ್ಯೆ ಕೆಂಪು ಕುಂಕುಮವನ್ನು ನಾವು ಇಡ್ತೀವಿ ಅಂತಂದಾಗ ಅದು ಶಕ್ತಿ, ಮಾತೆ ಸ್ವರೂಪ. ಅರ್ಥ ಆಯ್ತಲ್ಲ? ಇಲ್ಲಿ ನಾವು ಕುಮಾರಿಗಳು, ಆದ್ದರಿಂದ ನಾವು ಮಾತೆಗಳಲ್ಲ. ಇದು ದೇಹಾಭಿಮಾನದಲ್ಲಿ ಅದ್ದಿನ ಒಂದು ರೂಪದಲ್ಲಿ ನಾವು ಬರಬಾರ್ದು. ಮಾತೆಗಳು ಅಂತ ಅಂದಾಗ ಆತ್ಮ ಪರಮಾತ್ಮ ಏನಾಗಿರ್ತಾರೆ, ಪತಿಯಾಗಿರ್ತಾರೆ. ಶಿವ, ನಾವು ಆತ್ಮಗಳು ಪಾರ್ವತಿ, ಆತ್ಮಕ್ಕೇನೆ ಪಾರ್ವತಿ ಅಂತ ಹೇಳುವಂತಹದ್ದು, ಆತ್ಮಕ್ಕೇನೆ ಸೀತೆ ಅಂತ ಹೇಳುವಂತಹದ್ದು. ಹೃದಯಾಭಿರಾಮ ಯಾರು? ಶಿವಬಾಬಾ ಆಗಿದ್ದಾರೆ. ಆ ತ್ರೇತಾಯುಗದ ರಾಮ ಬೇರೆ, ಈ ಸಮಯದ ಸಂಗಮ ಯುಗದ ರಾಮ ಸೀತೆ ಯಾರು? ಶಿವಬಾಬಾ ಆತ್ಮ, ಪರಮಾತ್ಮ ಆತ್ಮ. ಇವೆರಡರ ಸ್ವರೂಪಕ್ಕೆ ರಾಮ ಸೀತೆ, ಶಿವ ಪಾರ್ವತಿ, ಶಿವ ಶಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಬಾಬಾ ತಿಳಿಸ್ತಾರೆ. ಆಗ ಏನು ಮಾಡ್ತಾ ಇದ್ರು, ಆದಿಯಲ್ಲಿ, ಯಜ್ಞದ ಒಂದು ಆದಿಯಲ್ಲಿ ಬ್ರಹ್ಮನನ್ನ ನಿಮಿತ್ತ ಮಾಡಿದ್ರು. ಯಾಕಂದರೆ ಶಿವಬಾಬಾ ಬ್ರಹ್ಮನ ಮೂಲಕ ಜನ್ಮವನ್ನು ಕೊಟ್ಟರು, ಆದ್ದರಿಂದ ತಾಯಿ ಆದರು ಬ್ರಹ್ಮ. ಆದರೆ ಅಕ್ಕಂದರು, ಶರೀರಧಾರಿಗಳು ಇದಾರಲ್ಲ, ಅಕ್ಕಂದರು, ಅಣ್ಣಂದರು, ಮಾತೆಯರು, ಅಕ್ಕಂದರು, ಕುಮಾರಿಗಳು ಎಲ್ಲ ಇರೋದ್ರಿಂದ ಅವರನ್ನು ಪಾಲನೆ ಮಾಡೋದಕ್ಕೋಸ್ಕರ ಯಾರನ್ನ, ಮಮ್ಮಾರವರನ್ನು ನಿಮಿತ್ತ ಮಾಡಿದ್ರು. ನಮಗೆ ಅವರು ಅವಾಗ ತಾಯಿ ಆದರು ವಿದ್ಯೆಯನ್ನು ಓದುವಾಗ. ಆಯ್ತಲ್ಲ? ಅಂದರೆ ವಿದ್ಯೆಯನ್ನು ಓದುವಾಗ, ಶಿಕ್ಷಣವನ್ನು ಪಡ್ಕೊಳ್ಳುವಾಗ, ನಾವು ಪಾಲನೆಯನ್ನು ಪಡ್ಕೊಳ್ಳುವಾಗ ನಾವು ಇಲ್ಲಿ ಸಂತಾನರಾಗಿ, ಅವರು ನಮಗೆ ಮಾತಾಪಿತರಾಗಿ ಇರ್ತಾರೆ. ಆದರೆ ನಮ್ಮಿಂದ ಇತರರಿಗೆ ಪಾಲನೆಯನ್ನು ನಮ್ಮಿಂದ ಇತರರಿಗೆ ಪಾಲನೆ ಹೋಗಬೇಕು, ನಾವು ಇತರರಿಗೆ ಪಾಲನೆಯನ್ನು ಕೊಡಬೇಕು ಅಂದಾಗ ಇಲ್ಲಿ ನಾವು ಮಾತೆಯರಾಗಬೇಕು. ಮಾತೆಯರಾಗದ ಹೊರತು, ಮಾತೆ ಅಂತಂದರೆ ಒಂದು ಊರಿಗೆ, ಒಂದು ಮನೆಗೆ, ಒಂದು ಸೆಂಟರ್ಗೆ, ಒಂದು ಜಿಲ್ಲೆಗೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಅಲ್ಲ, ಇಡೀ ವಿಶ್ವಕ್ಕೆ ಮಾತೆ ಆಗಬೇಕು. ಮದರ್ಸ್ ಡೇ ಅಂದರೆ ಏನು? ಮಾತೆಯರಾಗುವಂಥದ್ದು. ಅಂದರೆ ಯಾಕೆ ಅಂತಂದರೆ ಇಡೀ ವಿಶ್ವದ ಆತ್ಮಗಳು ಬಾಬಾರವರಿಗೆ ಸಂತಾನ ಅಂದಾಗ ನಮಗೆ ಅವರು ಪತಿ ಆಗ್ತಾರೆ ಅಂತಂದರೆ, ನಾವು ಅವರಿಗೆ ಪತ್ನಿ ಆಗ್ತೀವಿ ಅಂದರೆ ಆತ್ಮ ಪರಮಾತ್ಮನ ಸಂಬಂಧದಲ್ಲಿ ಇಡೀ ವಿಶ್ವದ ಆತ್ಮಗಳು ನಮಗೇನಾದರೂ ಸಂತಾನ ಆದರು. ಹೇಗೆ ತಂದೆ ತಾಯಿ ಮಕ್ಕಳಿಗೆ ಪಾಲನೆಯನ್ನು ಕೊಡ್ತಾರೆ, ಶಕ್ತಿಶಾಲಿಯಾಗಿ ಮಾಡ್ತಾರೆ, ಸ್ಟ್ರಾಂಗ್ ಆಗಿ ತಯಾರು ಮಾಡ್ತಾರೆ, ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿಯೂ ಸಹ, ಮತ್ತು ಅವರ ಒಂದು ಜೀವನವನ್ನು ಸಹ ಒಂದು ಒಳ್ಳೆ ರೀತಿಯಲ್ಲಿ ಅವರು ತಯಾರು ಮಾಡ್ತಾರೆ ಅಲ್ವಾ? ಲೌಕಿಕದಲ್ಲಿ ನಾವು ನೋಡಿದ್ದೀವಲ್ಲ, ಹಾಗೇನೆ ಇಲ್ಲಿ ನಾವು ಆತ್ಮಗಳು ಜಗನ್ಮಾತೆಯಾಗಿ ಇಡೀ ವಿಶ್ವದ ಆತ್ಮಗಳಿಗೆ, ಬಲಹೀನ ಆತ್ಮಗಳಿಗೆ ಜ್ಞಾನ ಯೋಗದ ಒಂದು ಪಾಲನೆಯನ್ನು ಕೊಡ್ತಾ ಅವರನ್ನು ಆತ್ಮಿಕವಾಗಿ ಸ್ಟ್ರಾಂಗ್ ಆಗಿ, ಶಕ್ತಿಶಾಲಿಯಾಗಿ, ಜ್ಞಾನವಂತರಾಗಿ, ಶಕ್ತಿವಂತರಾಗಿ ನಾವು ಏನು ಮಾಡಬೇಕಾಗತ್ತೆ? ತಯಾರು ಮಾಡಬೇಕಾಗತ್ತೆ. ಅಲ್ಲಿ ಹೇಗೆ ಜ್ಞಾನವಂತರಾಗಿ ಅಂದರೆ ತಿಳುವಳಿಕೆ ಉಳ್ಳವರಾಗಿ ಮತ್ತು ಶಕ್ತಿವಂತರಾಗಿ ಆ ತಾಯಿ ತಂದೆ ರೆಡಿ ಮಾಡ್ತಾರೆ ಮಕ್ಕಳನ್ನು ಅಲ್ವಾ, ಬೆಳೆಸ್ತಾರೆ, ಪಾಲನೆ ಕೊಡ್ತಾರೆ, ಸಾಕ್ತಾರೆ. ಇಲ್ಲಿ ನಾವು ಅಷ್ಟೇ ಆತ್ಮದ ಒಂದು ಬೆಳವಣಿಗೆ, ಆತ್ಮವನ್ನು ಸ್ಟ್ರಾಂಗ್ ಆಗಿ, ಶಕ್ತಿಶಾಲಿಯಾಗಿ, ಜ್ಞಾನಯುಕ್ತವಾಗಿ ತಯಾರು ಮಾಡಬೇಕು. ಆತ್ಮಗಳನ್ನು ಸರಿಯಾದ ಮಾರ್ಗದಲ್ಲಿ, ತಂದೆ ತಾಯಿ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಕಳಿಸೋದಕ್ಕೆ ಇಷ್ಟಪಡ್ತಾರೆ ಅಲ್ವಾ? ಅವರಿಗೆ
ತಪ್ಪುಗಳು ಮಾಡ್ತಿದ್ರು ಕೂಡ ತೀಡಿ ಅವರನ್ನು ಒಳ್ಳೆ ಸರಿಯಾದ ದಾರಿಯಲ್ಲಿ ಕಳಿಸ್ತಾರೆ. ಹಾಗೆ ಇನ್ನು ನಾವು ಅಷ್ಟೇನೆ ಎಲ್ಲ ಆತ್ಮಗಳು ಬಲಹೀನ ಆಗಿದ್ದಾವೆ, ವಿಕಾರಗಳಲ್ಲಿದ್ದಾವೆ, ಹಳೆಯ ಸ್ವಭಾವ ಸಂಸ್ಕಾರಗಳಲ್ಲಿದ್ದಾವೆ, ಮತ್ತೆ ಎಲ್ಲ ಕಡೆ ಭ್ರಮಿಸ್ತಿದ್ದಾವೆ, ಹುಡುಕುತ್ತಿದ್ದಾರೆ ಶಾಂತಿಗೋಸ್ಕರ, ಪ್ರೀತಿಗೋಸ್ಕರ, ಎಲ್ಲದಕ್ಕೋಸ್ಕರನು ಇಚ್ಛೆಗಳನ್ನು ಇಟ್ಕೊಂಡು ಎಲ್ಲ ಕಡೆ ಹುಡುಕುತ್ತಿದ್ದಾರೆ. ಅಂಥವ್ರಿಗೆ ಇಲ್ಲಿ ನಾವೇನು ಮಾಡಬೇಕಾಗತ್ತೆ? ತಾಯಿ ಆಗಿ ಅವರಿಗೆ ಜ್ಞಾನ ಯೋಗದ ಮೂಲಕ ಪಾಲನೆಯನ್ನು ಕೊಡಬೇಕಾಗತ್ತೆ. ಅವ್ರಿಗೆ ತೃಪ್ತಿ ಪಡಿಸ್ಬೇಕಾಗತ್ತೆ, ಸಂತೋಷ ಪಡಿಸ್ಬೇಕಾಗತ್ತೆ, ಸಂತುಷ್ಟರನ್ನಾಗಿ ಮಾಡಬೇಕಾಗತ್ತೆ. ನಾವು ಏನು ಹುಡುಕುತ್ತಿದ್ವಿ, ನಾವು ಹುಡುಕಾಡ್ತಿದ್ವಿ, ಯಾವುದಕ್ಕೋಸ್ಕರ ನಾವು ತಪ್ಪಿಸ್ತಿದ್ವಿ, ಅದು ನಮ್ಗೆ ಸಿಕ್ಬಿಡ್ತು ಅನ್ನೋ ಒಂದು ಅನುಭವ ಅವರು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ತಾಯಿಯಾಗಿ ತಂದೆಯ ಒಂದು ಪರಿಚಯವನ್ನು ನಾವು ಅವರಿಗೆ ಕೊಡಬೇಕಾಗತ್ತೆ ಅಲ್ವಾ? ಅಂದರೆ ತನ್ನ ತಾಯಿ ಫಸ್ಟು ಮಗುಗೆ ಜನ್ಮ ಕೊಟ್ಟಾಗ ತಾಯಿಯ ಪರಿಚಯ ಮಾತ್ರ ಮಗುಗೆ ಇರುತ್ತೆ, ತಂದೆ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಆದರೆ ತಂದೆಯ ಪರಿಚಯ ಯಾರು ಕೊಡ್ತಾರೆ? ತಾಯಿನೇ ಕೊಡ್ತಾರೆ ಅಲ್ವಾ? ಇವರು ನಿಮ್ಮ ಅಪ್ಪ ಆಗಿದ್ದಾರೆ, ಇವರು ನಿಮ್ಮ ತಂದೆ ಆಗಿದ್ದಾರೆ ಅಲ್ವಾ? ಆ ಥರ ತಿಳಿಸ್ತಾ ಅವ್ರಿಗೆ ನಿಶ್ಚಯ ಆಗ್ಬಿಡುತ್ತೆ ನಮ್ಮ ತಂದೆ ಅಂತ ಹೇಳಿ. ಮತ್ತೆ ತಂದೆಯ ಜೊತೆ ಬಾಂಧವ್ಯ, ಪ್ರೀತಿ, ಸ್ನೇಹ ಅನ್ನುವಂತಹದ್ದು ಬೆಳೆಯುತ್ತೆ ಅಲ್ಲಿ ಅಲ್ವಾ? ಆಗ ತಂದೆ ಅಂತ ಅವರು ಒಪ್ಕೊಂಡು ತಂದೆಯ ಜೊತೆ ಸಂಬಂಧ ಬೆಳೆಯುತ್ತೆ, ತಂದೆಗೆ ಹತ್ರ ಆಗ್ತಾರೆ. ಇಲ್ಲೂ ನಾವು ಅಷ್ಟೇನೆ, ಈಗ ನಾವು ಜಗನ್ಮಾತೆಯರಾಗಿ ನಾವು ಜ್ಞಾನ ಯೋಗದ ಮೂಲಕ ಅವರಿಗೆ ಯಾರ ಪರಿಚಯ ಕೊಡಬೇಕು? ತಂದೆ ಪರಮಾತ್ಮನ ಪರಿಚಯವನ್ನ ಮಕ್ಕಳಿಗೆ, ಆತ್ಮಗಳಿಗೆ ಕೊಡಬೇಕಾಗತ್ತೆ. ನೀವು ಆತ್ಮಗಳು, ನಿಮ್ಮ ತಂದೆ ಯಾರಾಗಿದ್ದಾರೆ? ಪರಮಪಿತ ಪರಮಾತ್ಮ ಆಗಿದ್ದಾರೆ ಅಂತ ನಾವು ಅವರಿಗೆ ಆ ಒಂದು ಸಂದೇಶವನ್ನ, ಆ ಒಂದು ಪರಿಚಯವನ್ನ ಕೊಟ್ಟಾಗ ಆಗ ತಂದೆಗೆ ಮಕ್ಕಳು ಹತ್ತಿರ ಆಗ್ತಾರೆ, ಅವರ ಜೊತೆ ಸಂಬಂಧ ಬೆಳೆಯುತ್ತೆ, ಅವರ ಜೊತೆ ಬಾಂಧವ್ಯ ಅನ್ನೋಂಥದ್ದು ಬೆಳೆಯುತ್ತೆ, ನಿಶ್ಚಯನೂ ಸಹ ಆಗತ್ತೆ. ತಂದೆಯ ಒಂದು ಸಮೀಪ ಸಂಬಂಧ ಸಂಪರ್ಕದಲ್ಲಿ ಇರ್ತಾರೆ. ಆವಾಗ ಇದೇ ಮಾತೆಯರಾಗಿ ನಾವು ಮಾಡುವಂತಹ ಕರ್ತವ್ಯ ಆಗಿದೆ. ಮತ್ತೆ ಮದರ್ಸ್ ಅಂದಾಗ, ಅಂದ್ರೆ ತಾಯಿ ಅಂತಂದಾಗ ನಮ್ಮ ಒಂದು ಕರ್ತವ್ಯ ಏನು? ತನ್ನ ಮಕ್ಕಳಿಗೆ ಏನು ಮಾಡಬೇಕಾಗತ್ತೆ? ತಂದೆಯ ಒಂದು ಪರಿಚಯವನ್ನ ಕೊಡ್ತಾ ಜ್ಞಾನ ಯೋಗದ ಮೂಲಕ ಶಕ್ತಿಶಾಲಿಯಾಗಿ, ಬಲಹೀನ ಇರೋರನ್ನ ಸ್ಟ್ರಾಂಗ್ ಆಗಿ ತಯಾರು ಮಾಡಬೇಕಾಗತ್ತೆ, ಸರಿಯಾದ ಒಂದು ಮಾರ್ಗದರ್ಶನವನ್ನ ಕೊಡಬೇಕಾಗತ್ತೆ. ಅಲಿತಿದಾರಲ್ಲ, ಹುಡುಕಾಡ್ತಿದಾರಲ್ಲ, ಅದರಿಂದ ಮುಕ್ತರನ್ನಾಗಿ ಮಾಡಬೇಕಾಗತ್ತೆ, ದುಃಖದಿಂದ ಮುಕ್ತರನ್ನಾಗಿ ಮಾಡಬೇಕಾಗತ್ತೆ. ತನ್ನ ತಂದೆ ತಾಯಿ ಲೌಕಿಕದಲ್ಲೂ ಅಷ್ಟೇ ಮಕ್ಕಳಿಗೆ ಸುಖ ಕೊಡೋದಕ್ಕೇನೆ ಆಸೆ ಪಡ್ತಾರೆ ಅಲ್ವಾ? ಕಷ್ಟಪಡಬಾರ್ದು ನನ್ನ ಮಕ್ಕಳು, ಅವರು ಕಷ್ಟಪಟ್ಟು ದುಡ್ಡು ಮಾಡಿ ಎತ್ತಿಡ್ತಾರೆ, ನನ್ನ ಮಕ್ಕಳು ಮದುವೆ ಆದ್ರು ಮಕ್ಕಳಾದ್ರು ಅವ್ರ ಜೀವನ ಚೆನ್ನಾಗಿರ್ಬೇಕು, ಯಾವುದು ಕಷ್ಟಪಡಬಾರ್ದು, ಯಾರ ಹತ್ರನೂ ಹೋಗ್ಬಾರ್ದು, ಕೈ ಚಾಚಬಾರ್ದು ಅಂತ ಎಷ್ಟು ಕಷ್ಟಪಟ್ಟು ದುಡಿದು ಮಕ್ಕಳಿಗೋಸ್ಕರ ಹಿಡಿದು ಅವ್ರ ಸುಖಕ್ಕೋಸ್ಕರ ಎಷ್ಟು ತ್ಯಾಗ ಮಾಡ್ತಾರೆ ಅಲ್ವಾ? ಅಷ್ಟು ಅವ್ರು ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ. ಅಂದಾಗ ಇಲ್ಲಿ ನಾವು ಅಷ್ಟೇನೆ ಬೇಹದ್ದಿನ ತಾಯಿಯಾಗಿ, ಬೇಹದ್ದಿನ ಜಗನ್ಮಾತೆಯಾಗಿ ಏನ್ ಮಾಡಬೇಕಾಗತ್ತೆ? ಆತ್ಮಗಳ ಒಂದು ಪಾಲನೆಯನ್ನ, ಅವರ ಒಂದು ಜೀವನವನ್ನ ಸರಿ ಮಾಡುವ ಒಂದು ದೃಷ್ಟಿಯಲ್ಲಿ, ಕಲ್ಯಾಣದ ಒಂದು ದೃಷ್ಟಿಯಲ್ಲಿ ನಾವೇನ್ ಮಾಡಬೇಕಾಗತ್ತೆ? ಶುಭ ಭಾವನೆ, ಶುಭ ಕಾಮನೆಯಿಂದ ನಾವು ಪಾಲನೆಯನ್ನ ಮಾಡಬೇಕಾಗತ್ತೆ. ಇಲ್ಲಿ ಪಾಲನೆ, ಅದಕ್ಕೆ ಬಾಬಾ ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ, ನೀವು ಜಗನ್ಮಾತೆಯರಾಗದ ಹೊರತು ಆತ್ಮಗಳಿಗೆ ಪಾಲನೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಮಮ್ಮ ಬಾಬಾ ಹೋದ ನಂತರ ಸೆಂಟರಲ್ಲಿರುವಂತಹ ನಿಮಿತ್ತ ಅಕ್ಕಂದರು ಅಣ್ಣಂದರು ಯಾರಿರ್ತಾರೆ, ಅಕ್ಕಂದ್ರೆ ಯಾರಿರ್ತಾರೆ, ನಿಮಿತ್ತ ಟೀಚರ್ಸ್ ಯಾರಿರ್ತಾರೆ, ಅವರನ್ನು ನಿಮಿತ್ತ ಮಾಡಿಬಿಟ್ರು ಪಾಲನೆ ಮಾಡೋದಕ್ಕೆ. ಆದರೆ ಪ್ರತಿಯೊಬ್ಬರು ಯಾರು ನಾನು ನಿಮಿತ್ತ ಆಗಿದ್ದೀನಿ, ನಾನು ಜಗತ್ತಿಗೆ ಮಾತೆ ಆಗಿದ್ದೀನಿ, ಜಗನ್ಮಾತೆ ಆಗಿದ್ದೀನಿ, ನನ್ನ ಪತಿಯೇ ನನ್ನ ಸರ್ವಸ್ವ, ನನ್ನ ಸರ್ವ ಸಂಬಂಧ ಪರಮಾತ್ಮನೇ ಆಗಿದ್ದಾರೆ, ಯಾರು ಅವರ ಜೊತೆ ಎಲ್ಲವನ್ನ ಸಮರ್ಪಣೆ ಮಾಡಿ ಅವರನ್ನು ಪತಿಯಾಗಿ ಸ್ವೀಕಾರ ಮಾಡಿ ಯಾರು ಆ ಒಂದು ಅನುಭವವನ್ನು ಮಾಡ್ಕೋತಾರೆ, ಪರಮಾತ್ಮನೇ ಸರ್ವಸ್ವವಾಗಿ ಯಾರಿಗಿರ್ತಾರೆ ಅವರೇ ಜಗನ್ಮಾತೆಯಾಗಿ ಇಡೀ ವಿಶ್ವದ ಸೇವೆಯನ್ನು ಮಾಡೋಕ್ಕಾಗುತ್ತೆ. ಯಾರು ಬೇಕಾದರೂ ಮಾಡ್ಬೋದು, ಯಾವ ಅಣ್ಣಂದ್ರ ಆತ್ಮನೇ ಇರ್ಬೋದು, ಅಕ್ಕಂದ್ರ ಆತ್ಮನೇ ಇರ್ಬೋದು, ಯಾರು ಬೇಕಾದರೂ ಈ ಒಂದು ಪಾಲನೆಯನ್ನು, ಸೇವೆಯನ್ನು ಮಾಡ್ಬೋದು. ಅದಕ್ಕೆ ನಾವು ವಿಶ್ವ ಕಲ್ಯಾಣಕಾರಿಗಳೇ ಹೊರತು ಒಂದು ಮನೆ, ಒಂದು ಸೆಂಟರು, ಒಂದು ದೇಶ, ಒಂದು ಊರು,
ಜಿಲ್ಲೆ ರಾಜ್ಯ ಅಲ್ಲ, ಇಡೀ ವಿಶ್ವ. ಮನಸ್ಸ ಸೇವೆಯ ಮೂಲಕ ಇಡೀ ವಿಶ್ವದ ಆತ್ಮಗಳಿಗೆ ನಾವು ಪಾಲನೆಯನ್ನು ಕೊಡ್ಬೋದು. ನಮ್ಮ ಒಂದು ವಾಯುಮಂಡಲ, ನಮ್ಮ ಒಂದು ವೈಬ್ರೇಷನ್ನ ಮೂಲಕ ಇಡೀ ವಿಶ್ವದ ಆತ್ಮಗಳಿಗೆ ನಾವು ಜ್ಞಾನಯೋಗದ ಪಾಲನೆಯನ್ನು ನಾವು ಕೊಡ್ಬೋದು. ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರೋರಿಗೂ ಸಹ ನಾವು ಮನಸ್ಸ ವಾಚ ಕರ್ಮಣದ ಮೂಲಕನೂ ಪಾಲನೆಯನ್ನು ನಾವು ಕೊಡ್ಬೋದು. ಅಂದರೆ ಬ್ರಹ್ಮಬಾಬಾ ಮಮ್ಮ ಆಗ ಇದ್ರು. ಎಷ್ಟೊಂದು ಮಂದಿ ಅಕ್ಕಂದರು, ಒಂದು ಕುಮಾರಿಗಳು, ಮಾತೆಯರು ತನ್ನ ಮನೆಯನ್ನು ಬಿಟ್ಟು ಬಂದಿದ್ರು. ಆದರೆ ಯಾವತ್ತೂ ಸಹ ತನ್ನ ತಂದೆ ತಾಯಿ ಮನೆಯನ್ನು ಬಿಟ್ಟು ಬಂದಿದ್ದೀವಿ ಅನ್ನೋ ಕೊರಗೆ ಇರಲಿಲ್ವಂತೆ. ಅಷ್ಟು ಪಾಲನೆಯನ್ನು, ಪ್ರೀತಿಯಿಂದ ಪಾಲನೆಯನ್ನು ಅವರು ಕೊಡ್ತಿದ್ರಂತೆ. ಅವ್ರಿಗೆ ನಮ್ಮ ಲೌಕಿಕ ತಂದೆ ತಾಯಿಯೂ ನಮಗಿಷ್ಟು ಪ್ರೀತಿ ಕೊಡ್ತಿದ್ರೋ ಇಲ್ವೋ, ನಮಗೆ ನಾವು ಲೌಕಿಕದಲ್ಲಿ ಇದ್ದಿದ್ರೆ ಅಷ್ಟು ನಮಗೆ ಇಲ್ಲಿ ಸಿಗ್ತಿದೆ ಅಂತ ಅನುಭವ ಮಾಡ್ಕೊಳ್ತಿದ್ರಂತೆ. ಅಂದರೆ ಎಷ್ಟು ಮಟ್ಟಿಗೆ ಅವರ ಒಂದು ಪಾಲನೆ ಇರ್ಬೋದು ಅಲ್ವಾ, ಅವರ ಸಮಾನ. ಅದಕ್ಕೆ ಬ್ರಹ್ಮ ಬಾಬಾರವರನ್ನ, ಮಮ್ಮಾರವರನ್ನ ಫಾಲೋ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅವರ ಒಂದು ಗುಣಗಳನ್ನು ನೋಡಿ ಆದರೂ ನಾವು ಕಲಿತೀವಿ ಅಂತ, ಅವರ ಒಂದು ಸಂಸ್ಕಾರಗಳನ್ನು ನೋಡಿ ಆದರೂ ತಿಳ್ಕೊಂಡಾದರೂ ನಾವು ಕಲಿತೀವಿ ಅಂತ ಬಾಬಾ ಉದಾಹರಣೆಗೆ ಅವರನ್ನು ತಿಳಿಸ್ತಾರೆ. ಅದನ್ನೇ ಹೇಳಿದ್ದು, ಒಂದು ಆತ್ಮ ಏನು ಎಲ್ಲರಿಗೂ ಆತ್ಮಕ್ಕೇನು, ಇವಾಗ ಮನೇಲಿ ಕುಮಾರಿ ಇದ್ದಾರೆ, ಕನ್ಯೆ ಇದ್ದಾರೆ, ಆಲ್ರೆಡಿ ಇದನ್ನು ಸಹ ಆಲ್ರೆಡಿ ಕ್ಲಾಸಲ್ಲಿ ತಿಳಿಸಿದ್ದಾರೆ. ಕನ್ಯೆ ಇದ್ದಾರೆ ಅಂದರೆ ಅವ್ರಿಗೆ ಅಪ್ಪ ಅಮ್ಮ ಮನೇಲಿ, ತಾಯಿ ತಂದೆ ಮನೇಲಿ ಇರ್ತಾರೆ. ಅಪ್ಪ ಅಮ್ಮ, ಅಜ್ಜಿ ತಾತ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಮಾವ ಎಲ್ಲ ಸಂಬಂಧಗಳು ಇರ್ತಾರೆ ಅಲ್ವಾ. ಅದೇ ಮದುವೆ ಆದಮೇಲೆ ಎಲ್ಲರನ್ನು ಬಿಟ್ಟು ಗಂಡನ ಮನೆಗೆ ಹೊರಟೋಗ್ತಾರೆ, ಪತಿ ಮನೆಗೆ ಹೊರಟೋಗ್ತಾರೆ. ಆದರೆ ಇವ್ರ ಜೊತೆ ಸಂಬಂಧ ಕಟ್ಟಾಗತ್ತೆ. ಆದರೆ ಗೆಸ್ಟ್ ಆಗಿರ್ತಾರೆ ಅಷ್ಟೇ, ಅವಾಗ ಒಂದ್ಸರಿ ಬರ್ತಾರೆ, ನೋಡ್ಕೊತಾರೆ, ಹೋಗ್ತಾರೆ. ಮತ್ತು ಸಂಪೂರ್ಣವಾದ ಸಂಬಂಧ, ಸದಾ ಜೊತೆ ಯಾರಿರ್ತಾರೆ? ಪತಿ ಇರ್ತಾರೆ ಅಲ್ವಾ. ಪತಿ ಜೊತೆನೆ ಏನು ಮಾಡ್ತಾರೆ? ತಾಳಿಯನ್ನು ಕಟ್ಟಿಸ್ಕೊಂಡು ಅವರನ್ನು ಗಂಡನಾಗಿ ಪತಿಯಾಗಿ ಸ್ವೀಕಾರ ಮಾಡ್ತಾರೆ, ಇವರು ಪತ್ನಿಯಾಗಿ ಸ್ವೀಕಾರ ಮಾಡ್ತಾರೆ. ಸರ್ವಸ್ವನೂ ಅವರೇ ಆಗಿರುತ್ತೆ. ಮದುವೆ ಆದಮೇಲೆ ಏನು? ಪತಿನೂ ಅವರೇ, ಅಪ್ಪನೂ ಅವರೇ, ಅಮ್ಮನೂ ಅವರೇ, ಅಣ್ಣನೂ ಅವರೇ, ತಂಗಿನವರೇ, ಎಲ್ಲ ಸಂಬಂಧದಲ್ಲೂ ಪತಿಯನ್ನೇ ನೋಡ್ತಿರ್ತಾರೆ. ಅವರು ಸರ್ವಸ್ವ ಪತಿನೇ ಆಗಿರ್ತಾರೆ ಅವ್ರಿಗೆ ಅಲ್ವಾ. ಇಲ್ಲಿ ಅಂದರೆ ಮತ್ತೆ ಅವರಿಗೆ ಮಕ್ಕಳಿದ್ದಾರೆ ಅಂದಾಗ ಏನಾಗ್ತಾರೆ? ಮಕ್ಕಳಾದರು ಅಂದಾಗ ಮಕ್ಕಳಿಗೆ ತಂದೆ ತಾಯಿಯಾಗಿ ಪಾಲನೆಯನ್ನು ಕೊಡ್ತಾರೆ. ಇಲ್ಲಿ ನಾವು ಅಷ್ಟೇ, ಈಗ ನಾವು ಫಸ್ಟು ಆತ್ಮಗಳು ಅಂತ ತಿಳ್ಕೊಂಡ್ವಿ, ಕನ್ಯೆ ಆಗಿದ್ವಿ. ಆಮೇಲೆ ನಾವು ನಮ್ಮ ಒಂದು ಯಾರ ಜೊತೆ ಅಂದರೆ ನಿಶ್ಚಿತಾರ್ಥ ಅನ್ನೋದು ಕೂಡ ನಾವು ಆಲ್ರೆಡಿ ಮೊದಲೇ ತಿಳಿಸಿದ್ದಾರೆ ಬಾಬಾ. ನಿಶ್ಚಿತಾರ್ಥ ಅನ್ನೋದು ಸಹ ಏನಾಗಿದೆ? ಯಾವಾಗ ನಾನು ಆತ್ಮ ಅನ್ನೋ ನಿಶ್ಚಯ ಆಗುತ್ತೆ, ಯಾವಾಗ ಪರಮಾತ್ಮ ನನಗೆ ಸರ್ವ ಸಂಬಂಧಿ ಅನ್ನುವಂಥ ನಿಶ್ಚಯ ಆಗುತ್ತೆ, ಅದೇ ನಿಶ್ಚಿತಾರ್ಥ. ಅದಕ್ಕೆ ಹೇಳ್ತಾರಲ್ಲ, ಎಲ್ಲರಿಗೂ ನನ್ನ ಜೊತೆ ನಿಶ್ಚಿತಾರ್ಥ ಮಾಡಿಸಿ ಅಂತ. ಅಂದರೆ ಏನು? ಪರಮಾತ್ಮನ ಜೊತೆ ಸಂಬಂಧ ಸಂಪರ್ಕವನ್ನು ಬೆಳೆಸಬೇಕು ಅವರು. ಆ ಥರ ನಾವು ಅದಕ್ಕೆ ನಾವು ನಿಮಿತ್ತ ಆಗಿರಬೇಕು. ಆ ಥರ ಪಾಲನೆಯನ್ನು ನಾವು ಕೊಡಬೇಕು. ಹೇಗೆ ಅಂದರೆ ಇವಾಗ ಮದುವೆ ನಿಶ್ಚಯ ನಡೀತಿದೆ ಅಂತೆಲ್ಲ ಹೇಳ್ತಿರ್ತಾರಲ್ವಾ. ಈ ಥರ ಹುಡುಗಂದು ಇರ್ಬೋದು, ಹುಡುಗಿದಿರ್ಬೋದು, ಈ ಥರ ನಿಶ್ಚಯ ಆಗ್ತಿದೆ, ಮದುವೆ ನಿಶ್ಚಯ ಆಗ್ತಿದೆ ಅಂತೆಲ್ಲ ಹೇಳ್ತಾರಲ್ಲ. ಅಂದರೆ ಒಪ್ಕೊಳ್ಳುವಂತಹದ್ದು ನಿಶ್ಚಯ ಆಗತ್ತೆ, ನಿಶ್ಚಿತಾರ್ಥ ಆಗತ್ತೆ, ಆಮೇಲೆ ಮದುವೆ ಆಗತ್ತೆ. ಅಂದರೆ ಮದುವೆ ಆಯಿತು ಅಂದಾಗ ಆಗ ಪತಿ ಆಗ್ಬಿಟ್ರು ಅಲ್ವಾ. ಮದುವೆ ಆದಾಗ ಏನಾಗ್ಬಿಟ್ರು? ಅವರು ಪತಿ ಆಗ್ಬಿಟ್ರು. ಇಲ್ಲಿ ಪ್ರಿಯತಮನೂ ಅವರೇ ಆಗಿದ್ದಾರೆ. ಅದಕ್ಕೆ ನೀವು ನನ್ನ ಜೊತೆ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಮುರುಳಿಗಳಲ್ಲಿ ಎಷ್ಟೋ ಸರಿ ಹೇಳಿದ್ದಾರೆ. ಏನಂತ? ನನ್ನ ಜೊತೆ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ, ಪ್ರೇಮ ವಿವಾಹ ಮಾಡ್ಕೊಂಡಿದ್ದೀರಾ ಅಂತ. ಪ್ರೀತಿ ಮಾಡಿ ಅವರನ್ನು ಮದುವೆ ಮಾಡ್ಕೊಳ್ಳುವಂಥದ್ದು. ಯಾವಾಗ ನನ್ನ ಆತ್ಮ ಅನ್ನೋ ನಿಶ್ಚಯ, ನನ್ನವ್ರು ಯಾರು ಅನ್ನೋ ನಿಶ್ಚಯ ಆಗುತ್ತೆ, ಪರಮಾತ್ಮನ ನಿಶ್ಚಯ ಆಗುತ್ತೆ, ಡ್ರಾಮಾದ ನಿಶ್ಚಯ ಆಗುತ್ತೆ, ಎಲ್ಲದ ಒಂದು ನಿಶ್ಚಯ ಆಯಿತು ಅಂದರೆ ನಿಶ್ಚಿತಾರ್ಥ ಆಯಿತು. ಆಮೇಲೆ ಅವರನ್ನೇ ಸರ್ವಸ್ವವಾಗಿ ಒಪ್ಕೊಳ್ಳುವಂತಹದ್ದು, ಸ್ವೀಕಾರ ಮಾಡುವಂಥದ್ದು. ಎಲ್ಲ ನೀನೆ, ಪತಿ ನೀನೆ, ಎಲ್ಲ ನೀನೆ. ಯಾವ ಪತಿ ಸಂಬಂಧದಲ್ಲಿ ಎಲ್ಲನೂ ಬಂದ್ಬಿಡುತ್ತೆ. ಆಗ ಮಾತ್ರ ನಾವು ಪತ್ನಿ ಆಗಕ್ಕಾಗತ್ತೆ. ಆಗ ಮಾತ್ರ ನಾವು ಇಡೀ ವಿಶ್ವಕ್ಕೆ ಜಗನ್ಮಾತೆ ಆಗಕ್ಕಾಗತ್ತೆ, ಮಾತೆ ಆಗಕ್ಕಾಗತ್ತೆ. ಯಾವಾಗ ಈಗ ಅವರು ರಚಯಿತ, ಯಾರು? ವಿಶ್ವ ರಚಯಿತ ಯಾರು? ಶಿವಬಾಬಾ ಆಗಿದ್ದಾರೆ. ಮತ್ತು ಅವರಿಗೆ ನಾನು ಪತ್ನಿ ಆದೆ ಅಂತಂದರೆ, ನನ್ನ ಸರ್ವಸ್ವ ಅವರಿಗೆ ನಾನು ಪತ್ನಿ ಆದೆ ಅಂತಂದರೆ, ಇಡೀ ವಿಶ್ವದ ಆತ್ಮಗಳು ನನಗೂ ಸಂತಾನ ಆದ್ರಲ್ಲ. ನಾನು ಮಾಸ್ಟರ್ ರಚಯಿತ ಆಗ್ಬಿಟ್ಟೆ, ಮಾಸ್ಟರ್ ವಿಶ್ವ ರಚಯಿತರಾಗ್ಬಿಟ್ವಿ ನಾವು ಅಲ್ವಾ. ಮತ್ತು ಅವರ ಒಂದು ಪಾಲನೆಯ ಜವಾಬ್ದಾರಿ ಯಾರದಿದೆ? ನಮ್ಮದೇ ಇದೆ.
ಯಾರ್ದಿದೆ? ನಮ್ಮದೇ ಇದೆ. ಅದರಿಂದ ನಾವೆಲ್ಲ ಏನಾಗಬೇಕೀಗ? ಬೇಹದ್ದಿನ ಮಾತೆಯರಾಗಬೇಕು. ಯಾವ ಮಾತೆಯರು? ಬೇಹದ್ದಿನ ಮಾತೆಯರು. ಆತ್ಮಕ್ಕೆ ಮಾತೆ ಅಂತ ನಾವು ಹೇಳುವಂಥದ್ದು. ನಾನು ಕುಮಾರಿಯಾಗಿದ್ದೀನಿ, ನಾನು ಅಣ್ಣೋರಾಗಿದ್ದೀನಿ, ಆ ಥರ ಅಲ್ಲ. ಆತ್ಮಕ್ಕೆ ಮಾತೆ. ಇಲ್ಲಿ ಮಾತೆ ಅನ್ನುವಂತಹದ್ದು ಆತ್ಮಕ್ಕೇನೆ ಬರ್ಬೇಕಿಲ್ಲಿ. ಕೆಲವರು ಆ ಥರನೂ ತಿಳ್ಕೊಳ್ತಾರೆ. ಅಂದರೆ ಮದುವೆ ಆಗಿರೋರು ಮಾತ್ರನೇ ಮಾತೆಯರು ಅಂತ. ಅಲ್ಲ, ಜಗನ್ಮಾತೆಯರಾಗಬೇಕಿಲ್ಲಿ. ಮಮ್ಮ ಹೇಗೆ ಮಾತೆ ಆದರು? ಮಾತೇಶ್ವರಿ ಆದರೆ ಜಗದಂಬೆ ಆದ್ರಲ್ವಾ? ಹೇಗಾದರೂ ಅವ್ರಿಗೇನು ಲೌಕಿಕದಲ್ಲಿ ಮದುವೆ ಆಗಿತ್ತಾ? ಅವ್ರಿಗೇನಾದರೂ ಮಕ್ಕಳಿದ್ರಾ? ಇಲ್ಲ ಅಲ್ವಾ? ಸಂತಾನ ಏನೂ ಇರಲಿಲ್ಲ ಅಲ್ಲ. ಆದರೆ ಅವರ ಒಂದು ಬೇಹದ್ದಿನ ದೃಷ್ಟಿ, ಸ್ಮೃತಿ ಎಲ್ಲನೂ ಸಹ ಸಂಕಲ್ಪಗಳೆಲ್ಲ ಬೇಹದ್ದಿನ ರೂಪದಲ್ಲಿ, ಪಾಲನೆ ಕೂಡ ಬೇಹದ್ದಿನ ರೂಪದಲ್ಲಿ ಮಾಡ್ತಿದ್ರು. ಅದರಿಂದ ಅವರು ಜಗದಂಬೆ ಆದರು. ಅದರಿಂದನೇ ಅವರು ಏನಾದರೂ ಮಾತೇಶ್ವರಿ ಆದರು ಅಲ್ವಾ? ಹಾಗೇನೆ ಇಲ್ಲೂ ಸಹ ನಾವೇನು ಮಾಡಬೇಕಾಗತ್ತೆ? ಇಡೀ ವಿಶ್ವದ ಆತ್ಮಗಳು, ಅದು ಯಾವುದೇ ಧರ್ಮದವರಿರಲಿ, ಯಾವುದೇ ಜಾತಿಯವರಿರಲಿ, ಯಾವುದೇ ಪಂಗಡದವರಿರಲಿ, ಅದು ಎಲ್ಲೇ ಇರಲಿ, ದೇಶದಲ್ಲಿ ಈ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಾದರೂ ಇರಲಿ, ಪ್ರತಿಯೊಂದು ಆತ್ಮನನ್ನು ಏನಂತ ಸಂತಾನವಾಗಿ ನಾವು ಭಾವಿಸಿದಾಗ ತನ್ನ ಮಕ್ಕಳಿಗೆ ಪಾಲನೆ ಕೊಡಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಈಗ ತನ್ನ ಮಕ್ಕಳು ಅಂದಾಗ ಚೆನ್ನಾಗಿ ಪಾಲನೆ ಕೊಡ್ತಾರೆ. ಯಾಕೆ ಆ ಥರ ಮಾತೆಯರಾಗಬೇಕು ಅಂತಂದರೆ, ತನ್ನ ಮಾತೆ ಮಕ್ಕಳಿಗೆ, ತಾಯಿ ಮಕ್ಕಳಿಗೆ ಕೊಡುವಷ್ಟು ಪಾಲನೆ ಯಾರೂ ಕೊಡಕ್ಕೆ ಸಾಧ್ಯ ಇಲ್ಲ. ನಿಜ ತಾನೆ? ಅದು ಲೌಕಿಕದಲ್ಲೂ ಕೂಡ ಅದಿದೆ ತಾನೆ. ನೆನಪಾರ್ಥ ಹೇಳ್ತಾರೆ ತಾನೆ, ಮಹಿಮೆ ಮಾಡ್ತಾರೆ ತಾನೆ. ತನ್ನ ತಾಯಿ ನೋಡ್ಕೊಳ್ಳುವಂತಹ ರೀತಿ, ಅವರು ಕೊಡುವಂಥ ಪ್ರೀತಿ, ಅವರು ಕೊಡುವಂಥ ಪಾಲನೆ ಜಗತ್ತಿನಲ್ಲಿ ಯಾರೂ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಮತ್ತೆ ನಾವು ಇಲ್ಲಿ ಬೇಹದ್ದಿನ ಮಾತೆಗಳಾದಾಗ ಏನಾಗುತ್ತೆ? ಇಡೀ ವಿಶ್ವದ ಆತ್ಮಗಳಿಗೆ ನಾವು ನನ್ನ ಸಂತಾನ ಅಂತ ಒಪ್ಕೋಬೇಕು. ಮನಸಾರೆ ಒಪ್ಕೊಂಡು ಹೃದಯದಿಂದ ನಾವು ಸೇವೆ ಮಾಡ್ಬೋದು, ಪಾಲನೆ ಮಾಡ್ಬೋದು ನಾವು ಅಲ್ವಾ? ಅಲ್ಲಿ ಮಕ್ಕಳು ಏನೇ ತಪ್ಪು ಮಾಡಿದ್ರು ತಾಯಿ ಏನು ಮಾಡ್ತಾಳೆ? ಕ್ಷಮಿಸ್ತಾಳೆ, ಸಹನೆ ಮಾಡ್ಕೋತಾಳೆ. ತನಗಿಲ್ಲ ಅಂದರೂ ತನ್ನ ಮಕ್ಕಳಿಗೋಸ್ಕರ ಮುಡಿಪಾಗಿರ್ತಾಳೆ ಅಲ್ವಾ? ಎಲ್ಲವನ್ನು ತನ್ನ ಮಕ್ಕಳು ಒಂದೊತ್ತು ಉಪವಾಸ ಇದ್ದರೂ ಕೂಡ ಮಕ್ಕಳನ್ನ ಉಪವಾಸ ಇಡೋದಿಲ್ಲ. ನಿಜ ತಾನೆ? ಅಷ್ಟು ತ್ಯಾಗ ಮನೋಭಾವ, ಸಹನೆ, ಪ್ರೀತಿ, ಪಾಲನೆ, ವಾತ್ಸಲ್ಯ ಎಲ್ಲನೂ ಸಹ ಇರುತ್ತೆ ಅಲ್ವಾ? ಈ ವಾತ್ಸಲ್ಯ ಇರ್ಬೋದು, ಮಮತೆ ಇರ್ಬೋದು, ಇವೆಲ್ಲನೂ ಸಹ ಇರುತ್ತೆ. ಅಂದರೆ ಇಲ್ಲಿ ನಮಗೆ ಆತ್ಮಿಕವಾಗಿ ಇರಬೇಕಾಗತ್ತೆ ಇಲ್ಲಿ ಅಲ್ವಾ? ಅದರಿಂದ ಅವ್ರು ಪಾಲನೆ ಮಾಡ್ತಾರೆ. ಹಾಗೆ ಇಲ್ಲಿ ನಾವು ಮಾತೆಯರಾಗದ ಹೊರತು ಪಾಲನೆ ಮಾಡೋಕ್ಕಾಗೋದಿಲ್ಲ ಅಂತ ಬಾಬಾ ಹೇಳ್ಬಿಟ್ಟಿದ್ದಾರೆ. ಜಗನ್ಮಾತೆಯರಾಗದ ಹೊರತು ನೀವು ಯಾವುದೇ ಆತ್ಮದ ಪಾಲನೆ ಮಾಡೋಕ್ಕಾಗೋದಿಲ್ಲ. ಬಾಬಾ ಕೊಟ್ಟರು, ಸಂದೇಶ ಕೊಡಿ ಅಂತ ಹೇಳಿದ್ದಾರೆ, ಕೋರ್ಸ್ ಕೊಡಿ ಅಂತ ಹೇಳಿದ್ದಾರೆ, ಕ್ಲಾಸ್ ಮಾಡಿ ಅಂತ ಹೇಳಿದ್ದಾರೆ, ಅಷ್ಟೇ. ನಾವು ಆತ್ಮ, ನನ್ನ ಸಹೋದರ ಆತ್ಮ ಅಂತ ನೋಡಿದ್ವಿ, ಆತ್ಮದ ಸಂಬಂಧ ಸಂಪರ್ಕದಲ್ಲಿ ಬಂದು ಅವ್ರಿಗೆ ಸಂದೇಶ ಕೊಟ್ಟರು, ಕ್ಲಾಸ್ ಮಾಡಿದ್ವೋ, ಇಲ್ಲ ಅವ್ರಿಗೆ ಮುರುಳಿ ಓದಿದ್ದಾದಮೇಲೆ ಮುರುಳಿ ಓದಿದ್ವೋ, ಯೋಗ ಮಾಡಿಸಿದ್ವೋ, ಏನು ಮಾಡಿಸಿದ್ವೋ ಅದು ಬಾಬಾ ಜ್ಞಾನದಲ್ಲಿ ಹೇಳಿದ್ದಾರೆ, ನಾವು ಮಾಡಿದ್ದೀವಿ. ಆ ಥರ ಆಗಿಬಿಡುತ್ತೆ. ಆದರೆ ಈ ಸ್ವರೂಪದಲ್ಲಿ ಬಂದು ಪಾಲನೆಯನ್ನು ಮಾಡಬೇಕಾಗುತ್ತೆ. ನನ್ನವರು ಅಂದಾಗ ಅಲ್ಲಿ ಏನಿರುತ್ತೆ? ಸಹನೆನೂ ಇರುತ್ತೆ, ಪ್ರೀತಿನೂ ಇರುತ್ತೆ ಅಲ್ವಾ? ತ್ಯಾಗನೂ ಇರುತ್ತೆ, ಎಲ್ಲವೂ ಇರುತ್ತೆ. ನನ್ನವರು ಅಂತ ಬಂದಾಗ, ನನ್ನವರಲ್ಲ ಅಂದಾಗ ಅದು ಯಾವುದೂ ಇರೋದಿಲ್ಲ. ಅದಕ್ಕೆ ನನ್ನವರು ಅಂತ ಯಾವಾಗ ಬರುತ್ತೆ? ನನ್ನ ಮಕ್ಕಳು, ನನ್ನ ಸಂತಾನ. ಯಾವಾಗ ನಾನು ಪತಿಗೆ, ಶಿವ ಪರಮಾತ್ಮನಿಗೆ ಪತ್ನಿ ಆಗ್ತೀನಿ, ಶಿವ ಪಾರ್ವತಿ ಸ್ವರೂಪದಲ್ಲಿ ನಾನು ಸ್ಥಿತನಾಗ್ತೀನಿ, ಆಗ ಭಗವಂತನ ಸಮಾನವಾದಂತಹ ಆ ಗುಣ, ಆ ಒಂದು ಸಂಸ್ಕಾರ, ಅವರು ಹೇಗೆ ಇಡೀ ವಿಶ್ವದಾತ್ಮಗಳನ್ನು ಮಕ್ಕಳೇ ಅಂತಾರೆ. ಮಧುರ ಮಕ್ಕಳೇ, ನನ್ನ ಕಣ್ಮಣಿಗಳೇ, ನನ್ನ ಹೃದಯದ ಸಿಂಹಾಸನಾಧಿಕಾರಿಗಳೇ ಅಲ್ವಾ? ಯಾವ ರೀತಿ ಎಷ್ಟು ಅವರು ಮುದ್ದು ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ಮಕ್ಕಳೇ ಮಕ್ಕಳೇ ಅಂತಾರೆ ಅಲ್ವಾ? ಅವ್ರು ಯಾವತ್ತೂ ಸಹ ಅಷ್ಟೇ, ಏನೇ ತಪ್ಪು ಮಾಡಿದ್ರು ಅಲ್ಲಿ ಏನು ಬರೋದಿಲ್ಲ? ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ. ಎಷ್ಟು ಒಳ್ಳೆ ರೀತಿಯಲ್ಲಿ ಅವರು ತಿಳಿಸ್ತಾರೆ. ಆ ಒಂದು ಸಂಸ್ಕಾರ ನಮ್ಮಲ್ಲಿ ಬರಬೇಕು. ಯಾವಾಗ ಬರುತ್ತೆ ಅಂದರೆ, ನಾವು ಯಾವಾಗ ಸರ್ವಸ್ವವನ್ನು, ನನಗೆ ಸರ್ವಸ್ವ ಯಾರಾಗಿದ್ದಾರೆ? ಪರಮಪಿತ ಪರಮಾತ್ಮ ಆಗಿದ್ದಾರೆ, ನನ್ನ ಪತಿ ಆಗಿದ್ದಾರೆ. ಅದಕ್ಕೆ ಸಮರ್ಪಣೆಯೇ, ನಮ್ಮನ್ನು ನಾವು ಸರೆಂಡರ್ ಮಾಡೋದೇ ಏನಾಗಿದೆ?
ಅವರನ್ನು ಪತಿಯಾಗಿ ಸ್ವೀಕಾರ ಮಾಡೋದಾಗಿದೆ. ನಮ್ಮನ್ನು ನಾವು ಸರೆಂಡರ್ ಮಾಡಿಬಿಡ್ಬೇಕು, ಅವ್ರಿಗೆ ಬಲಿ ಕೊಟ್ಬಿಡ್ಬೇಕು, ನಮ್ಮನ್ನು ನಾವು ಅರ್ಪಣೆ ಮಾಡಬೇಕು. ಎಲ್ಲವೂ ನಿನ್ನದೇ, ನಾನು ನಿನ್ನೋನು ನೀನು ನನ್ನೋನು ಅಲ್ವಾ. ಅಲ್ಲಿ ಪತ್ನಿಗೆ ಪತಿ ಜೊತೆಗಿರ್ತಾರೆ, ಅವ್ರಿಗವರು ಇವ್ರಿಗಿವರು ಅಲ್ವಾ, ಅಷ್ಟೇ ಇರ್ತಾರೆ. ಅದಕ್ಕೆ ದಾಂಪತ್ಯ ಜೀವನ, ಯುಗಲ್ಸ್, ಕಪಲ್ಸ್ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಇಲ್ಲಿ ನಾವು ಯುಗಲ್ ಆಗಬೇಕು, ಇಲ್ಲಿ ಯುಗಲ್ಲು ಆಗಬೇಕಾಗತ್ತೆ. ತನ್ನ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಮಮತೆ ಎಲ್ಲ ವಾತ್ಸಲ್ಯ ಎಲ್ಲ ಹೇಗಿರುತ್ತೆ ಅನ್ನೋದು ತಂದೆ ತಾಯಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಅದೇ ರೀತಿ ಇಲ್ಲಿ ನಾವು ತಂದೆ ತಾಯಿ ಆಗಬೇಕಾಗತ್ತೆ ಇಡೀ ವಿಶ್ವದ ಆತ್ಮಗಳಿಗೆ. ಇಲ್ಲಿ ನಾವು ಏನಾಗಬೇಕು, ಯಾವ ಮಾತೆ ಆಗಬೇಕು, ಜಗನ್ಮಾತೆ ಆಗಬೇಕಾಗಿದೆ. ಯಾವಾಗ ನಾವು ಅವ್ರ ಜೊತೆ ಸರ್ವ ಸಂಬಂಧ ಅಂದರೆ ಸರ್ವಸ್ವ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹೇಗೆ ಒಂದು ಕನ್ಯೆ ಮದುವೆ ಆಗಿ ಇನ್ನು ಪತಿ ಮನೆಗೆ ಹೋದ್ಮೇಲೆ ಪತಿನೇ ಎಲ್ಲ ಸರ್ವಸ್ವ ಆಗಿರ್ತಾರೆ, ಪತಿನೇ ಎಲ್ಲನೂ ಅಂದರೆ ಸರ್ವ ಸಂಬಂಧ ಆಗಿರ್ತಾರಲ್ವ. ಹೇಳ್ತಾರಲ್ಲ ಪತಿಯೇ ಪರಮೇಶ್ವರ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಅಂದರೆ ಈಗಿನ ಒಂದು ಅದು ನೆನಪಾರ್ತಾನೆ ಅದು. ಈಗ ನಮ್ಮ ಪತಿ ಯಾರು, ಪರಮೇಶ್ವರ ಆಗಿದ್ದಾರೆ. ಆದ್ದರಿಂದ ಅವರೇ ಬಂದು ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಪತ್ನಿಗಳಾಗಿ. ಬಟ್ ನಾವು ಅದನ್ನ ಧಾರಣೆಯಲ್ಲಿ ತರ್ತಾ ಸ್ವರೂಪದಲ್ಲಿ ತರಬೇಕು, ಮತ್ತೆ ಕಾರ್ಯ ವ್ಯವಹಾರದಲ್ಲೂ ಸಹ ನಾವು ಪಾಲನೆಯ ಮೂಲಕ ತರಬೇಕಾಗತ್ತೆ. ನಾವು ಯಾವಾಗ ಎಲ್ಲವನ್ನು ಅವರಿಗೆ ಸಮರ್ಪಣೆ ಮಾಡಿ ಪತಿಯಾಗಿ ಅವ್ರನ್ನ ಸ್ವೀಕಾರ ಮಾಡಿ ಎಲ್ಲನೂ ನೀನೆ, ಅವಾಗ ಪತ್ನಿಗೆ ಪತಿನೇ ಸರ್ವಸ್ವ ಆಗಿರ್ತಾರೆ ಅಲ್ವಾ. ಆ ಒಂದು ಸ್ವರೂಪವನ್ನು ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಧಾರಣೆ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನಾವು ಯಾವುದೇ ಆತ್ಮಕ್ಕೆ ಗುಣಗಳಾಗಲಿ, ಶಕ್ತಿಗಳ ಪಾಲನೆ ಆಗಲಿ, ಜ್ಞಾನ ಪಾಲನೆ ಆಗಲಿ ನಾವು ಕೊಡೋದಕ್ಕಾಗೋದಿಲ್ಲ. ಕೇವಲ ಬಾಬಾ ಹೇಳಿದ್ದಾರೆ ಅಂತ ಮಾಡ್ತೀವಿ, ಬಟ್ ಅದರ ಪ್ರಭಾವ ಅಷ್ಟೊಂದು ಬೀಳೋದಿಲ್ಲ ಅಲ್ವಾ. ನೀವು ಹೇಳ್ಬೋದು, ತಾಯಿಯ ಒಂದು ಮಮತೆ ಪ್ರೀತಿಗೂ ಪಾಲನೆಗೂ ಬೇರೆಯವರು ಕೊಡುವಂಥ ಮಮತೆ ಪ್ರೀತಿ ಪಾಲನೆಗೂ ವ್ಯತ್ಯಾಸ ಇರುತ್ತಲ್ಲ, ಲೌಕಿಕದಲ್ಲೇ ನಾವು ನೋಡಿದ್ದೀವಲ್ಲ. ಹಾಗೆ ಇಲ್ಲಿ ನಾವೆಲ್ಲರೂ ಯಾವಾಗ ನಿಶ್ಚಯದಿಂದ ನಾವು ಸ್ವೀಕಾರ ಮಾಡಬೇಕು, ನನ್ನ ಪತಿ ಪರಮೇಶ್ವರ ಆಗಿದ್ದಾರೆ ಅಂತ. ಆಗ ನನಗೆ ಯಾರು ಇಡೀ ವಿಶ್ವದ ಆತ್ಮಗಳು, ಬಾಬಾ ಇದನ್ನು ಮುರುಳಿಯಲ್ಲಿ ಹೇಳಿದ್ದಾರೆ, ನೀವು ಯಾವಾಗ ಆತ್ಮ ನನ್ನ ಜೊತೆ ಪತಿಯ ಒಂದು ಸಂಬಂಧವನ್ನು ಜೋಡಿಸ್ತೀರಾ, ಆಗ ಅಂದರೆ ನೀವು ಪತ್ನಿ ಆಗ್ತೀರಾ, ನಾನು ಪತಿ ಆಗ್ತೀನಿ, ಆಗ ನಿಮಗೆ ನಾನು ಪುತ್ರವಾನ್ ಭವ ಅನ್ನೋ ವರದಾನವನ್ನು ಕೊಡ್ತೀನಿ. ಆಗ ಇಡೀ ವಿಶ್ವದ ಆತ್ಮಗಳು ನಿಮಗೆ ಪುತ್ರರಾಗ್ತಾರೆ, ಸಂತಾನರಾಗ್ತಾರೆ. ಅರ್ಥ ಇದೆಯಲ್ಲ. ಆಗ ಮಾತ್ರ ನಾವು ಬೇಹದ್ದಿನ ಸೇವೆ, ಬೇಹದ್ದಿನ ಕಲ್ಯಾಣ, ಬೇಹದ್ದಿನ ಪಾಲನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕೇವಲ ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾರೆ. ಅವ್ಯಕ್ತವಾಣಿಯಲ್ಲಿ ಕೇಳಿದ್ದಾರೆ, ಒಬ್ಬರಿದ್ದಾರಾ, ಇಬ್ಬರಿದ್ದಾರಾ, 4 ಜನ ಇದ್ದಾರಾ, ಅದು ಲೆಕ್ಕ ತಗೋಬೇಡಿ. ಈಗ ಇಡೀ ವಿಶ್ವದ ಆತ್ಮಗಳೆಲ್ಲರೂ ನಿಮಗೇನಾಗಿದ್ದಾರೆ, ಮಕ್ಕಳಾಗಿದ್ದಾರೆ, ಸಂತಾನ ಆಗಿದ್ದಾರೆ ಅಲ್ವಾ. ನಾವು ವಿಶ್ವ ವಿಶ್ವ ಪರಿವರ್ತಕರು. ಮತ್ತು ಇಡೀ ವಿಶ್ವಕ್ಕೆ ಪಾಲನೆ ಕೊಡಬೇಕಾ, ಇಲ್ಲ ಒಂದು ಸೆಂಟರಲ್ಲಿರೋರ್ಗೆ ಮಾತ್ರ, ಇಲ್ಲ ಮನೆಯಲ್ಲಿರೋರ್ಗೆ ಮಾತ್ರ, ಇಲ್ಲ ಒಂದು ಊರಲ್ಲಿರೋರು, ಒಂದು ಜಿಲ್ಲೆಯಲ್ಲಿರೋ, ರಾಜ್ಯದಲ್ಲಿರೋ ಇಷ್ಟಿಗೆ ಮಾತ್ರನ? ಇಡೀ ವಿಶ್ವದ ಆತ್ಮಗಳಿಗೆ ಮನಸ್ಸಿನ ಮೂಲಕ ನಾವು ಸದಾ ಸಂಕಲ್ಪಗಳ ಮೂಲಕ, ಶುಭ ಭಾವನೆ, ಶುಭ ಕಾಮನೆಗಳ ಮೂಲಕ, ವೈಬ್ರೇಷನ್ ಮೂಲಕ, ಕಲ್ಯಾಣದ ಭಾವನೆ ಮೂಲಕ ನಾವು ಜ್ಞಾನ ಶಕ್ತಿಗಳು ಇವೆಲ್ಲದರನ್ನು, ಗುಣಗಳೆಲ್ಲದರ ಒಂದು ಪಾಲನೆಯನ್ನು ನಾವೇನು ಮಾಡಬೇಕಾಗತ್ತೆ ಅಂದರೆ ಎಲ್ಲರಿಗೂ ಸಹ ಕೊಡಬೇಕಾಗತ್ತೆ. ಇವಾಗ ಸಂದೇಶವನ್ನು ಕೊಡ್ತೀವಿ, ಜ್ಞಾನದ ಪಾಲನೆ ಅಲ್ವಾ. ಜ್ಞಾನದ ಪಾಲನೆ, ತಂದೆಯ ಬಗ್ಗೆ ಜ್ಞಾನ ಇರುತ್ತೆ ಅದರಲ್ಲಿ, ಮತ್ತು ಆತ್ಮದ ಬಗ್ಗೆ ಜ್ಞಾನ ಇರುತ್ತೆ, ಜ್ಞಾನದ ಪಾಲನೆ ಕೊಡ್ತೀವಿ. ಮತ್ತು ಅವರು ಅದನ್ನು ನೆನಪು ಮಾಡ್ತಾ ಆಮೇಲೆ ಏನು ಮಾಡ್ತಾರೆ, ಶಕ್ತಿಗಳನ್ನು ಧಾರಣೆ ಮಾಡ್ಕೋತಾರೆ. ಅದಕ್ಕೋಸ್ಕರನೂ ನಾವೇನು ಮಾಡಬೇಕಾಗತ್ತೆ, ಯೋಗನೂ ಕೂಡ ಕಲಿಸೋದಕ್ಕೆ ನಿಮಿತ್ತ ಆಗ್ತೀವಿ, ಸಂದೇಶ ಕೊಡೋದಕ್ಕೂ ನಿಮಿತ್ತ ಆಗ್ತೀವಿ, ಯೋಗ ಕಲಿಸೋದಕ್ಕೂ ನಿಮಿತ್ತ ಆಗ್ತೀವಿ. ಅವರನ್ನು ನೆನಪು ಮಾಡ್ತಿರ್ಬೇಕಾದ್ರೆ ಅವರಿಬ್ಬರ ಮಧ್ಯೆ ಬಾಂಧವ್ಯ ಬೆಳುತ್ತೆ, ಆತ್ಮ ಪರಮಾತ್ಮನ ಮಧ್ಯೆ ಮತ್ತು ಅವರಿಬ್ಬರ ಮಧ್ಯೆ ಸಮೀಪ ಸಂಬಂಧ ಅನ್ನೋಂತಹದ್ದಿರುತ್ತೆ, ಮತ್ತು ಶಕ್ತಿಗಳು ಅವ್ರಿಗೆ ಸಿಗ್ತಾ ಇರುತ್ತೆ ಅಲ್ವಾ. ಮತ್ತು ಜ್ಞಾನ ಯೋಗದ ಪಾಲನೆ ಆಯ್ತಲ್ವಾ. ಇದೇ ಥರನೇ ನಾವೇನು ಮಾಡಬೇಕಾಗತ್ತೆ, ಡೈಲಿ ಅಂದರೆ ಮಾತೆಯಾಗಿ ಮಾಡಬೇಕು. ಕೇವಲ ನಾನು ಟೀಚರು, ನಾನು ಈ ಸೆಂಟ್ರಿಗೆ ಟೀಚರು, ನಾನು ನಿಮಿತ್ತ ಆಗಿದ್ದೀನಿ, ಇಲ್ಲ ಮನೆಯಲ್ಲೇ ಇರ್ಬೋದು, ನಾನು ಈ ಥರ ಬಾಬಾ ಹೇಳಿದ್ದಾರೆ ಅಂತ ಮಾಡ್ತಿದ್ದೀನಿ. ಯಾವುದೇ ಮಾತೆ ಇರ್ಬೋದು, ಯಾವುದೇ ಅಣ್ಣಂದ್ರೆ ಇರ್ಬೋದು, ಯಾವುದೇ ಕುಮಾರಿ ಇರ್ಬೋದು, ಯಾರೇ ನಿಮಿತ್ತ ಆಗಿರಲಿ ಆಗಿಲ್ಲದೆ ಇರಲಿ, ಮನಸ್ಸಿಂದ ಸಮರ್ಪಣೆ ಆಗೋದೇ ನಿಜವಾದ ಸಮರ್ಪಣೆ
ಅರ್ಥ ಆಯ್ತಲ್ಲ? ಮನಸ್ಸಿಂದ ಸಮರ್ಪಣೆಯಾಗಿ ಅವರನ್ನ ಏನು ಮಾಡಬೇಕು, ಪತಿಯಾಗಿ ಸ್ವೀಕಾರ. ನೀವೆಲ್ಲೇ ಇದ್ರೂ ಕೂಡ ನೀವು ಇದನ್ನು ಧಾರಣೆ ಮಾಡಿಕೊಂಡು ನೀವು ಪಾಲನೆ ಮಾಡ್ತೀರಾ ಅಂದರೆ ಅವರು ಜಗನ್ಮಾತೆಯರೇ, ಜಗತ್ತಿಗೆ ಮಾತೆಯರಾಗ್ಬಿಡ್ತಾರೆ. ಆದ್ದರಿಂದ ಏನು ಮಾಡಬೇಕಾಗತ್ತೆ, ನಾವು ಜಗನ್ಮಾತೆಯರಾಗಬೇಕಾಗತ್ತೆ. ಇಡೀ ವಿಶ್ವದ ಆತ್ಮಗಳ ದೃಷ್ಟಿಯಲ್ಲಿ ನಾವು ಮಾತೆ ಆಗಬೇಕಾಗತ್ತೆ, ಬರೀ ಒಬ್ಬರಿಬ್ಬರ ದೃಷ್ಟಿಯಲ್ಲೆಲ್ಲ. ನಾವು ಏನೇ ಒಂದು ಇವಾಗ ಆತ್ಮಗಳು ಬಲಹೀನ ಇದ್ದಾವೆ ಅಲ್ವಾ, ಮತ್ತೆ ಅವುಗಳಿಗೆ ಶಕ್ತಿ ಬೇಕಲ್ವಾ, ತಿಳುವಳಿಕೆ ಬೇಕಲ್ವಾ, ಜ್ಞಾನದ ಮೂಲಕ ತಿಳುವಳಿಕೆ ಕೊಡಬೇಕು, ಮತ್ತೆ ಯೋಗದ ಮೂಲಕ ಶಕ್ತಿನೂ ಕೂಡ ತುಂಬಬೇಕಾಗತ್ತೆ ಅಲ್ವಾ. ಅದನ್ನು ತಾಯಿಯಾಗಿ ಮಾಡುವಂಥ ಕರ್ತವ್ಯ ನಮ್ಮದೇ ಆಗಿದೆ. ಜಗನ್ಮಾತೆಯಾಗಿ ಬೇಹದ್ದಿನ ತಾಯಿಯಾಗಿ ಮಾಡುವ ಒಂದು ಕರ್ತವ್ಯ ಏನಾಗಿದೆ, ನಮ್ಮದೇ ಆಗಿದೆ. ಆದ್ದರಿಂದ ನಾವು ಆ ಪಾಲನೆಯನ್ನು ನಾವು ಪ್ರೀತಿಯಿಂದ ನಿಮಿತ್ತವಾಗಿ ನಾವೇನು ಮಾಡಬೇಕಾಗತ್ತೆ. ಅಪ್ಪನ ಪರಿಚಯ ಏನಿದೆ, ಪತಿಯ ಪರಿಚಯ ನಮ್ಮ ಮಕ್ಕಳಿಗೆ ತಾಯಿನೇ ಕೊಡಬೇಕಾಗತ್ತೆ. ತಂದೆಯ ಜೊತೆ ಸಂಬಂಧವನ್ನು ತಾಯಿನೇ ಮಕ್ಕಳ ಜೊತೆ ಅಂದರೆ ಮಕ್ಕಳ ಮತ್ತು ತಂದೆಯ ಸಂಬಂಧ ಗಟ್ಟಿಯಾಗೋದಕ್ಕೆ, ಅವರಿಬ್ಬರ ಜೊತೆ ಬಾಂಧವ್ಯ ಬೆಳೆಯೋದಕ್ಕೆ ಕಾರಣ ತಾಯಿನೇ ಆಗಿರ್ತಾರೆ. ಈ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗುತ್ತೆ. ಇಡೀ ವಿಶ್ವದ ಅವರು ಎಂಥವರೇ ಆಗಿರಲಿ, ಸಮಯ ಸಂದರ್ಭ ಬಂದಾಗ, ಲೆಕ್ಕಾಚಾರಗಳು ಬಂದಾಗ, ಮತ್ತೆ ಏನು ನಾವು ದೇಹಾಭಿಮಾನದಲ್ಲಿ ಬಂದಾಗ ಕೋಪ ಬರ್ಬೋದು, ಅದು ಬರ್ಬೋದು, ಇದು ಬರ್ಬೋದು, ಈ ಕಾರ್ಯಗಳಲ್ಲಿ ದೇಹಾಭಿಮಾನದಲ್ಲಿ ಬಂದಾಗ ಹಿಂಸೆ ಅನಿಸೋದು, ನೋವಾಗೋದು, ನಿಂದನೆ ಮಾಡೋದು, ಇವೆಲ್ಲ ಬರ್ತಿರುತ್ತೆ. ಆದರೆ ನಾವು ಅವುಗಳನ್ನೇನು ಮಾಡಬೇಕು, ನಿಧಾನಕ್ಕೆ ಡೈಲಿ ಪ್ರಾಕ್ಟೀಸನ್ನು ಮಾಡ್ತಾ ಹೋದಂತೆ ಅವೆಲ್ಲ ಹೋಗ್ತಾ ಹೋಗುತ್ತೆ. ತಪ್ಪುಗಳು ನಡೆಯುತ್ತೆ, ತಪ್ಪು ಮಾಡದೆ ಯಾರು ಪರ್ಫೆಕ್ಟ್ ಆಗೋಕ್ಕಾಗೋದಿಲ್ಲ ಅಲ್ವಾ. ತಪ್ಪುಗಳು ನಡೆದಾಗ ಆ ಸೋಲೇ ಗೆಲುವಿನ ಮೆಟ್ಟಲು ಅಂತ ಹೇಳ್ತಾರಲ್ಲ, ಹಾಗೆ ಸೋತು ನಾವೇನು ಮಾಡಬೇಕಾಗತ್ತೆ, ಸೋಲ್ತಿರ್ತೀವಿ. ಆದರೆ ಪ್ರತಿ ಸಲ ನಾವು ಸೋಲಬಾರ್ದು. ನಾವು ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಬಾಬಾರವರಿಂದ ಶಕ್ತಿಗಳನ್ನು ತಗೊಳ್ತಾ ನಾವೇನು ಮಾಡಬೇಕಾಗತ್ತೆ, ಪಾಲನೆಯನ್ನು ಮಾಡಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಸಹ ಈ ಅಧಿಕಾರ ಇದೆ. ಪ್ರತಿಯೊಬ್ಬರಿಗೂ, ಯಾರಿಗೂ ಬರೀ ಬ್ರಹ್ಮಗೆ ಮಮ ಬಾಬಾ ಕೊಟ್ಟಿಲ್ಲ ಈ ಅಧಿಕಾರ, ಎಲ್ಲರಿಗೂ ಕೊಟ್ಟಿದ್ದಾರೆ. ಯಾರಿಗೆ? ಬ್ರಾಹ್ಮಣ ಆತ್ಮಗಳು, ನಾವೆಲ್ಲರಿಗೂ ಸಹ ಕೊಟ್ಟಿದ್ದಾರೆ. ಎಲ್ಲರೂ ಸಹ ಧಾರಣೆ ಮಾಡಿಕೊಂಡು ಪಾಲನೆಯನ್ನು ಮಾಡಬೇಕಾಗಿದೆ. ಎಲ್ಲರಿಗೂ ಅಧಿಕಾರ ಇದೆ. ಇದು ಕೇವಲ ನಿಮಿತ್ತ ಆಗಿರೋ ಟೀಚರ್ ಮಾತ್ರ ಮಾಡಬೇಕಾಗಿರುವಂಥದ್ದಿದು, ಅವರು ಮಾತ್ರನೇ ಅಂತ ಅನ್ಕೋಬೇಡಿ. ನಿಮಿತ್ತ ಅಂದರೆ ಅದನ್ನೇ ಹೇಳುವಂಥದ್ದು, ಬ್ರಾಹ್ಮಣ ಜೀವನನೇ ನಿಮಿತ್ತ. ಯಾವಾಗ ನೋಡಿ, ಪತಿ ಏನು ಮಾಡ್ತಾನೆ, ಪತ್ನಿಗೆ ಮಕ್ಕಳನ್ನು ಸಾಕ್ತಾನೆ ಅಲ್ವಾ. ರಿಯಲ್ಲು ರೂಲ್ ಏನಿರುತ್ತೆ, ಮದುವೆ ಮಾಡ್ಕೊಂಡ್ಮೇಲೆ ಪತ್ನಿಯಾಗಿ ಬಂದಮೇಲೆ ಹೆಂಡತಿ ಮಕ್ಕಳನ್ನು ಸಾಕೋ ಜವಾಬ್ದಾರಿ ಯಾರ್ದು? ಪತಿದಾಗಿರುತ್ತೆ. ಎಲ್ಲ ಓದಿಸೋದ್ರಿಂದ ಹಿಡಿದು, ಊಟದ್ರಿಂದ ಹಿಡಿದು, ವ್ಯವಸ್ಥೆಗಳು, ಬಟ್ಟೆಗಳು, ಪ್ರತಿಯೊಂದು ಎಲ್ಲದರ ಒಂದು ಕೊಡುವಂಥವ್ರು ಯಾರು? ತಂದೆನೇ ತಂದಾಕ್ತಾರೆ ಅಲ್ವಾ. ಅವರೇ ನೋಡ್ಕೋತಾರೆ, ಪಾಲನೆ ಕೊಡ್ತಾರೆ. ಕೇಳೋಷ್ಟೇ ಬೇಕಾಗಿಲ್ಲ, ಪತ್ನಿನೂ ಕೇಳಿಸ್ಬೇಕಾಗಿಲ್ಲ, ಮಕ್ಕಳು ಕೇಳಿಸ್ಬೇಕಾಗಿರೋದಿಲ್ಲ. ಏನೇನು ಬೇಕು ನನ್ನ ಮಕ್ಕಳಿಗೆ, ನನ್ನ ಪತ್ನಿಗೆ ಏನು ಬೇಕು ಅನ್ನೋದು ಅವರೇ ಯೋಚನೆ ಮಾಡಿ ಎಲ್ಲ ತೊಗೊಂಬಂದು ಕೊಡ್ತಿರ್ತಾರೆ ಅಲ್ವಾ. ಹಾಗೆ ಇಲ್ಲಿ ಪತಿ ಯಾರಾಗಿದ್ದಾರೆ? ಪರಮೇಶ್ವರ, ಪರಮಾತ್ಮ ಆಗಿದ್ದಾರೆ. ನಾವು ಯಾವಾಗ ಪತ್ನಿ ಅನ್ನೋ ಸಂಬಂಧ ನಮ್ಮಲ್ಲಿ ಇರುತ್ತೆ, ಗಟ್ಟಿಯಾಗಿರುತ್ತೆ, ಆಗ ನಮ್ಮ ಒಂದು ಏನು ಪಾಲನೆ ಏನಿರುತ್ತೆ, ನಮ್ಮ ಏನು ನೋಡ್ಕೋಬೇಕು, ಏನು ಬೇಕು ಬೇಡಗಳೆಲ್ಲ ಏನೇನಿರುತ್ತೆ, ಆವಾಗ ಅವ್ರು ಏನು ಮಾಡ್ತಾರೆ, ಅವರೇ ತಾನಾಗೆ ನಮ್ಮ ಮೂಲಕ, ಅಂದರೆ ನಮಗೆ ಕೊಡ್ತಾ ನಮ್ಮ ಮೂಲಕ ಇಡೀ ವಿಶ್ವದ ಆತ್ಮಗಳಿಗೆ ಕೊಡಿಸ್ತಾ ಹೋಗ್ತಾರೆ. ನಮ್ಮ ಪಾಲನೆನೂ ಜವಾಬ್ದಾರಿ ಯಾರ್ದು? ಪತಿದೆ, ಅಂದರೆ ಪರಮೇಶ್ವರದ್ದೇ ಆಗಿರುತ್ತೆ. ಇಡೀ ವಿಶ್ವದ ಆತ್ಮಗಳ ಪಾಲನೆಗೂ ಜವಾಬ್ದಾರಿ ಯಾರಾಗಿರ್ತಾರೆ? ಪರಮೇಶ್ವರನೇ ಆಗಿರ್ತಾರೆ. ಕೇವಲ ನಾವು ನಿಮಿತ್ತ ಆಗಿರ್ತೀವಿ. ಸೆಂಟ್ರಲ್ಲೇ ಇರಲಿ, ಮನೆಯಲ್ಲೇ ಇರಲಿ, ಅದು ಎಲ್ಲೇ ಇರಲಿ, ನಿಮಿತ್ತ, ಕೇವಲ ನಿಮಿತ್ತ. ಇಲ್ಲಿ ಇವಾಗ ಪತಿದು ಕೋಟಿ ಆಸ್ತಿ ಇದೆ, ದುಡ್ಡಿದೆ, ಮನೆ ಇದೆ, ಎಲ್ಲ ಇದೆ, ಮದುವೆ ಮಾಡ್ಕೊಂಡು ಹೋಗಿರ್ತಾರೆ ಆಯಿತಾ. ಮತ್ತು ಎಲ್ಲನೂ ಅವ್ರದ್ದೇ ಆಗಿರುತ್ತೆ. ಆದರೆ ಪತ್ನಿ ನಿಮಿತ್ತ ಆಗಿರ್ತಾರೆ, ಅವ್ರ ಆಸ್ತಿಗೆ, ಅವರು ಇದಕ್ಕೆ ಎಲ್ಲದಕ್ಕೂ ನಿಮಿತ್ತ ಆಗಿರ್ತಾರೆ ಅಲ್ವಾ. ಅಂದರೆ ನಂದು ಅಂತ ಅಂದರೆ ಅವರು ಸಂಪಾದನೆ ಮಾಡಿರೋದನ್ನು ಪತಿ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಬಿಟ್ಬಿಟ್ಟು, ಪತಿಯನ್ನು ಬಿಟ್ಬಿಟ್ಟು ನಾನು ಸಂಪಾದನೆ ಮಾಡಿದೆ ನಂದು ಅಂತ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ. ಅವರು ನಮ್ಮ ಮನೆಯವರು ಸಂಪಾದನೆ ಮಾಡಿದ್ದಾರೆ, ನಮ್ಮ ಮನೆಯವ್ರದ್ದು ಇದು ಇಷ್ಟು ಸಂಪಾದನೆ ಮಾಡಿದ್ದಾರೆ, ಅದರಲ್ಲಿ ನಂದು ಏನಿರುತ್ತೆ, ನಾನು ನಿಮಿತ್ತ ಆಗಿರ್ತೀನಿ, ನಿಮಿತ್ತ ಆಗಿ ನಾನು ಬಳಸ್ತಿರ್ತೀನಿ. ಅದು ನೆಕ್ಸ್ಟ್ ಯಾರಿಗೋಗುತ್ತೆ? ನಮ್ಮ ಮಕ್ಕಳಿಗೋಗುತ್ತೆ ಅಲ್ವಾ. ಇಲ್ಲಿ ನಾನು ನಿಮಿತ್ತ ಅಷ್ಟೇ, ನಿಮಿತ್ತ ಭಾವ ಇರಬೇಕಿಲ್ಲಿ. ಪತಿಯಿಂದ ನಮಗೆಲ್ಲನೂ ಸಿಗುತ್ತೆ ಆಯಿತಾ, ನಮಗೆ ಸಿಗುತ್ತೆ, ನಮ್ಮ ಮೂಲಕ ಇಡೀ ವಿಶ್ವದ ಆತ್ಮಗಳಿಗೆ, ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ. ಅಂದರೆ ತಂದೆದೇನಿದೆಯೋ ಅದರಲ್ಲಿ
ಅಧಿಕಾರ ಯಾರಿಗಿರುತ್ತೆ? ಪತ್ನಿಗೂ ಇರುತ್ತೆ. ಆದರೆ ನಾವಲ್ಲಿ ನಿಮಿತ್ತ ಆಗಿರ್ತೀವಿ, ನಿಮಿತ್ತ ಅಧಿಕಾರಿಗಳಾಗಿರ್ತೀವಿ. ಈಗ ಭಗವಂತನ ಶಕ್ತಿಗಳೇನಿದೆ, ಗುಣಗಳೇನಿದೆ, ಸಂಪತ್ತು ಖಜಾನೆಗಳೆಲ್ಲ ಏನಿದೆ ಅದು ಬಾಬಾರವ್ರದ್ದೇ. ಆದರೆ ಅದಕ್ಕೆ ನಾವೇನಾಗಿದ್ದೀವಿ? ಅಧಿಕಾರಿ ಆಗಿದ್ದೀವಿ. ಆದರೆ ಬಾಬಾರವರೇ ನಾನು ಅವ್ರದ್ದೆಲ್ಲ ನಂದೇ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅಂದರೆ ಅವರಲ್ಲಿರೋ ಗುಣ ಶಕ್ತಿಗಳು ಅವೆಲ್ಲದಕ್ಕೂ ನಾವು ಅಧಿಕಾರಿ, ಮಾಸ್ಟರ್ ಆಗಿರ್ತೀವಿ, ನಿಮಿತ್ತ ಆಗಿರ್ತೀವಿ ಅವುಗಳನ್ನು ಪಡ್ಕೊಳ್ಳೋದಕ್ಕೆ ಅಲ್ವಾ? ಹಾಗೇನೆ ಇಲ್ಲೂ ಸಹ ನಾವು ಏನಾಗಿದ್ದೀವಿ? ನಿಮಿತ್ತರಾಗಿದ್ದೀವಿ. ಬಾಬಾ ನಮ್ಮ ಪಾಲನೆ ಮಾಡೋ ಜವಾಬ್ದಾರಿನೂ ಅವ್ರದ್ದೇ, ಇಡೀ ವಿಶ್ವದ ಆತ್ಮಗಳ ಪಾಲನೆ ಮಾಡೋ ಜವಾಬ್ದಾರಿನೂ ಅವ್ರದ್ದೇ ಆಗಿದೆ. ನಮ್ಮ ಪಾಲನೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಮೂಲಕ ಇಡೀ ವಿಶ್ವದ ಆತ್ಮಗಳ ಪಾಲನೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ನಾನೇನಾಗಬೇಕಾಗತ್ತೆ? ನಿಮಿತ್ತ ಆಗಬೇಕಾಗತ್ತೆ. ಅದಕ್ಕೋಸ್ಕರ ನನ್ನನ್ನು ನಾನು ಸಮರ್ಪಣೆ ಮಾಡಬೇಕಾಗತ್ತೆ. ಯಾರಿಗೆ? ಪರಮೇಶ್ವರನಿಗೆ ಸಮರ್ಪಣೆ ಮಾಡಬೇಕಾಗತ್ತೆ. ಆಗ ನಾನು ನಿಮಿತ್ತ ಆದಾಗ ನನ್ನ ಮೂಲಕ ನನಗೂ ಪಾಲನೆ ಮಾಡ್ತಾ, ನನ್ನ ಕಲ್ಯಾಣವನ್ನು ಮಾಡ್ತಾ ಇಡೀ ವಿಶ್ವದ ಕಲ್ಯಾಣವನ್ನು ಅವರು ಮಾಡ್ತಾರೆ ಅಲ್ವಾ? ಜವಾಬ್ದಾರಿ ಯಾರ್ದಿದೆ? ಪತಿದೇ ಇದೆ, ಅವರೇ ಮಾಡ್ತಾರೆ. ಈ ಥರ ನಾವು ಏನು ಮಾಡಬೇಕಾಗತ್ತೆ? ನಮ್ಮ ಒಂದು ಸಂಬಂಧವನ್ನು ಪರಮೇಶ್ವರನ ಜೊತೆ ನಾವು ಜೋಡಿಸ್ಬೇಕಾಗತ್ತೆ. ಇದೆಲ್ಲವೂ ಸಹ ನಮ್ಮ ಒಂದು ಸಮರ್ಪಣೆಯ ಮೂಲಕ, ನಿಮಿತ್ತತನದ ಮೂಲಕನೇ ಬರುತ್ತೆ ಇಲ್ಲಿ ಅಲ್ವಾ? ಇಲ್ಲಿ ಪತಿ ಸಂಪಾದನೆ ಮಾಡಿರೋದನ್ನ ಪತ್ನಿ ಕೂತ್ಕೊಂಡ್ಬಿಟ್ಟು, ಪತಿನೂ ಇಲ್ಲ ಅವ್ರು ಮಾಡಿರೋ ಸಂಪಾದನೆನೂ ಇಲ್ಲ, ಇಲ್ಲಿ ನಂದು ಅಂತ ಕೂತ್ಕೊಂಡ್ಬಿಟ್ರೆ ಅದೆಷ್ಟು ಸ್ವಾರ್ಥ ಆಗತ್ತಲ್ಲ. ಅದು ಯಾರು ಒಪ್ಪೋದೂ ಇಲ್ಲಲ್ಲ. ಪತಿನೂ ಬಿಟ್ಬಿಟ್ರು, ಆ ಕಡೆ ಪತಿನೂ ಮರ್ತೋಗ್ಬಿಟ್ರು, ಪತಿ ನೆನಪೇ ಇಲ್ಲ, ಮತ್ತೆ ಅವ್ರು ಸಂಪಾದನೆ ಮಾಡಿರೋದು ನೆನಪಿಲ್ಲ, ನಂದು ಅಂತ ಕೂತ್ಕೊಂಡ್ಬಿಟ್ರೆ ಅದು ಅಷ್ಟು ಮೋಸ ಆಗತ್ತಲ್ಲ. ಅದನ್ನ ಯಾರು ಒಪ್ಪೋದು ಇಲ್ಲ. ಹಾಗೆ ಇಲ್ಲಿ ಭಗವಂತನ ಶಕ್ತಿ ಖಜಾನೆಗಳು ಅವೆಲ್ಲ ಏನೇನಿದಾವೆ ಅದು ಅವ್ರದ್ದು. ಅರ್ಥ ಆಯ್ತಲ್ಲ? ಇಲ್ಲಿ ನಂದು ನಾನು ಅಂತಿದ್ದೀನಿ ಅಂತಂದರೆ ಬಾಬನ್ ಬಿಟ್ಬಿಟ್ಟೆ, ಆ ಕಡೆ ಪತಿನ ಬಿಟ್ಬಿಟ್ಟೆ, ಅವ್ರದ್ದು ಅನ್ನೋದು ಬಿಟ್ಬಿಟ್ಟೆ. ನಾನು ಇಲ್ಲಿ ನಂದು ಅಂತ ಕೂತ್ಕೊಂಡೆ, ಸ್ವಾರ್ಥ ಆಯಿತು, ನಾನು ನಂದು ಅನ್ನೋದು ಬಂದ್ಬಿಡ್ತು ಅಲ್ವಾ? ಹೇಗಾಯಿತು? ಮತ್ತೆ ಅದು ವರ್ಕೂ ಆಗೋದಿಲ್ಲ ಅದು ಅಲ್ವಾ? ಬಾಬಾರವರದ್ದು ಅದು ನಾನು ಕೇವಲ ನಿಮಿತ್ತ ಆಗಿದ್ದೀನಿ ಅಂದಾಗ ಅದು ವರ್ಕ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಅವ್ರನ್ನ ಬಿಟ್ಟು ಆ ಕಡೆ ನಂದು, ನಾನು, ನಂದು, ನನ್ನವರು ಅಂತ ಕೂತ್ಕೊಂಡ್ವಿ ಅಂದರೆ ಎಲ್ಲನೂ ಸಹ ಅವೆಲ್ಲ ವರ್ಕೌಟ್ ಆಗೋದಿಲ್ಲ. ಅದಕ್ಕೇನೆ ಹೇಳುವಂಥದ್ದು ಎಲ್ಲವೂ ಬಾಬಾರವರತ್ತೆ, ಕೇವಲ ನಾನು ನಿಮಿತ್ತ. ತನು ಮನ ಧನ ಜನ, ಸಂಕಲ್ಪ ಮಾತು ಕರ್ಮ, ದೃಷ್ಟಿ ವೃತ್ತಿ ಎಲ್ಲವೂ ಬಾಬಾರವರತ್ತೆ, ಕೇವಲ ನಾನು ನಿಮಿತ್ತ. ಅರ್ಥ ಆಯ್ತಲ್ಲ? ನಾನೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ನನ್ನ ಮೂಲಕ ಅವ್ರಿಗೆ ಶರೀರ ಇಲ್ಲ ಅಲ್ವಾ? ನನ್ನ ಮೂಲಕ ಅವ್ರಿಗೆ ಏನು ಅವರ ಒಂದು ಕಾರ್ಯವನ್ನು ಮಾಡೋದಕ್ಕೆ ಇಡೀ ವಿಶ್ವದ ಕಲ್ಯಾಣ, ಇಡೀ ವಿಶ್ವದ ಸೇವೆಯನ್ನು ಮಾಡೋದಕ್ಕೆ ನಾನು ನಿಮಿತ್ತನಾಗಿದ್ದೀನಿ. ನನ್ನ ಮೂಲಕ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಸಮರ್ಪಣೆ ಮಾಡಿದಾಗ ನಾನು ನಿಮಿತ್ತ ಆಗಿದ್ದೀನಿ ಅಂತ ಅರ್ಥ. ಅಂದರೆ ನನ್ನನ್ನು ನಾನು ಸಮರ್ಪಣೆ ಮಾಡಿದಾಗಲೇ ನಾನು ನಿಮಿತ್ತ ಆಗಿದ್ದೀನಿ ಅಂತ ಅರ್ಥ. ನಿಮಿತ್ತ ಆಗಬೇಕಿಲ್ಲಿ ನಾವು. ನಾನು, ನಂದು, ನಾನೇ ಅಂತ ಕೂರಬಾರ್ದು. ನಾವು ಎಷ್ಟು ನಿಮಿತ್ತ ಆಗ್ತೀವಿ, ಎಷ್ಟು ಸಮರ್ಪಣೆ ಆಗ್ತೀವಿ ಅನ್ನೋದ್ರ ಮೇಲೆ ಬಾಬಾ ನಮ್ಮ ಮೂಲಕ ಇಡೀ ವಿಶ್ವದ ಆತ್ಮಗಳ ಸೇವೆನೂ ಮಾಡ್ತಾರೆ, ನಮ್ಮ ಸೇವೆನೂ ಕೂಡ ಮಾಡ್ತಾರೆ. ಅಂದರೆ ನಮ್ಮ ಒಂದು ಪಾಲನೆನೂ ಮಾಡ್ತಾರೆ, ಇಡೀ ವಿಶ್ವದ ಆತ್ಮಗಳ ಪಾಲನೆನೂ ಮಾಡ್ತಾರೆ. ನಾನೇ ಮಾಡ್ತೀನಿ ಅಂತಲೂ ಆಗಬಾರ್ದು. ಪತಿ ಇಲ್ಲದೆ ಪತ್ನಿ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ? ಪತಿ ಇಲ್ಲದೆ ಪತ್ನಿ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ಜವಾಬ್ದಾರಿ ಅವ್ರದ್ದೇ, ಮತ್ತು ಎಲ್ಲ ಮಾಡೋರು ಅವರೇ, ಕೊಡೋರು ಅವರೇ, ಕೊಡಿಸೋರು ಅವರೇ, ಎಲ್ಲ ಮಾಡೋರು ಅವರೇ. ಅವರಿಲ್ಲ ಅಂದರೆ ನಾವೇನು ಏನಿಲ್ಲ, ಖಾಲಿ ಆಗಿಬಿಡ್ತೀವಿ ಅಲ್ವಾ? ಆದ್ದರಿಂದ ಎಲ್ಲ ಅವರನ್ನು ಬಿಟ್ಟು ನಾವೇನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಅವರ ಜೊತೆಯಲ್ಲಿ ಇದ್ದೇ ಪತಿ ಪತ್ನಿಯ ಸ್ವರೂಪ ಜೊತೆಯಾಗಿ ಕಂಬೈನ್ಡ್ ಆಗಿ ಅವರು ತಂದೆ, ನಾನು ತಾಯಿ, ಜಗನ್ಮಾತೆ ಆಗಿದ್ದೀನಿ, ಅವ್ರು ಜಗತ್ಪಿತ ಆಗಿದ್ದಾರೆ. ಇಬ್ಬರ ಒಂದು ಅಂದರೆ ಯುಗಲ್ ರೂಪದಲ್ಲಿ ಇಡೀ ವಿಶ್ವದ ಆತ್ಮಗಳ ಪಾಲನೆಯನ್ನು ನಾವು ಮಾಡಬೇಕಾಗುತ್ತೆ. ಇದು ತುಂಬ ಅಂದರೆ ಇವೆಲ್ಲನೂ ಸಹ ಧಾರಣೆ ಮಾಡ್ಕೋಬೇಕಾಗಿರುವಂಥ ವಿಷಯಗಳು ಕೂಡ, ಪಾಯಿಂಟ್ಸು ಕೂಡ, ಮತ್ತು ಇವೆಲ್ಲನೂ ಸಹ ತುಂಬ ಡೆಪ್ತ್ ಆಗಿದೆ. ನಾವು ಈ ರೀತಿಯಲ್ಲಿ ಹೋದಾಗ ಮಾತ್ರನೇ ನಾವು ಸರ್ವ ಸಂಬಂಧವನ್ನು ನಾವು ಜೋಡ್ಸೋಕ್ಕಾಗೋದು. ಇಲ್ಲಾಂದರೆ ನಾವು ಸರ್ವ ಸಂಬಂಧವನ್ನು ಅಪ್ಪ ಅಂತ ನೋಡ್ತೀವಿ, ಅಮ್ಮ ಅಂತ ನೋಡ್ತೀವಿ, ಅವರು ಇವರು ಅಂತೆಲ್ಲ ನಾವು ನೋಡ್ತೀವಿ, ಬಾಬಾರವರನ್ನು ನೋಡ್ತೀವಿ. ಅಂದರೆ ಸದಾ ಇರೋದಿಲ್ಲ ಅಲ್ವಾ? ಸದಾ ಇರೋದಿಲ್ಲ. ಅದೇ ಪತಿ ಅಂತ ಒಪ್ಕೊಂಬಿಡಿ, ಅವರೊಬ್ಬರೇ ಪತಿ, ಎಲ್ಲರನ್ನು ಬಿಟ್ಬಿಟ್ಟಿದ್ದೀವಿ. ಈಗ ದೇಹಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವನ್ನ ಬಿಟ್ಬಿಟ್ಟಿದ್ದೀವಿ. ಈಗ ಕೇವಲ ನಾನು ಆತ್ಮಕ್ಕೆ ಪರಮಾತ್ಮನೇ ಪತಿ ಆಗಿದ್ದಾರೆ, ಮತ್ತು ಅವರಲ್ಲೇನೆ ಎಲ್ಲ ಸಂಬಂಧ ಎಲ್ಲ ಅವರೇ ಆಗಿದ್ದಾರೆ. ಮತ್ತು ಇಡೀ ವಿಶ್ವದಲ್ಲಿ ಯಾವುದೇ ಆತ್ಮ ಇದ್ರೂ ಸಂತಾನ,
ಪ್ರಕೃತಿನೂ ಸಹ ಸಂತಾನವಾಗಿ ನೋಡಬೇಕು ನಾವು. ಏನು ನೋಡಬೇಕಾಗುತ್ತೆ ಆ ಸಮಯದಲ್ಲಿ? ಪಾಲನೆ ಕೊಡುವಾಗ ಮಾತೆಯ ರೂಪವನ್ನು ಧಾರಣೆ ಮಾಡಬೇಕು, ಜಗನ್ಮಾತೆಯ ರೂಪ. ಇಡೀ ಪ್ರಾಣಿ ಪಕ್ಷಿ ಪ್ರಕೃತಿ ಎಲ್ಲಕ್ಕೂ ಸಹ ನೀವು ರಚಯಿತರು, ಮಾಸ್ಟರ್ ರಚಯಿತರು ಅಂತ ಹೇಳ್ತಾರಲ್ವಾ. ಯಾವಾಗ ನಾವು ಮಾಸ್ಟರ್ ರಚಯಿತರಾಗ್ತೀವಿ ಅಂದರೆ ಅವರ ಸಮಾನ ಆದಾಗ, ಅಂದರೆ ಅವರು ಪತಿ ನಾನು ಪತ್ನಿ ಆದಾಗ, ತಂದೆಗೆ ಹೇಗೆ ಅವರೆಲ್ಲ ಮಕ್ಕಳು, ತಾಯಿಯಾದ ನನಗೂ ಕೂಡ ಅವ್ರ ಮಕ್ಕಳಾಗ್ತಾರೆ. ಆವಾಗ ನಾನೇನಾಗ್ತೀನಿ? ಮಾಸ್ಟರ್ ರಚಯಿತ ಅಲ್ವಾ. ಅಂದರೆ ತಂದೆ ಜನ್ಮ ಕೊಡೋದಕ್ಕೆ ತಾಯಿ ನಿಮಿತ್ತ ಆಗಿರ್ತಾಳೆ. ಹಾಗೆ ಅವರು ಜನ್ಮ ಅಂದರೆ ತಂದೆ ಇಡೀ ವಿಶ್ವದ ಆತ್ಮಗಳಿಗೆ ಪಾಲನೆ ಕೊಡೋದಕ್ಕೆ ಇಲ್ಲಿ ತಾಯಿಯಾದಂಥ ನಾವುಗಳೇನಾಗಿರ್ತೀವಿ? ನಿಮಿತ್ತ ಆಗಿರ್ತೀವಿ. ಈ ಒಂದು ಧಾರಣೆ ಅನ್ನುವಂತಹದ್ದು ಬೇಕಾಗತ್ತೆ ಎಲ್ಲರಿಗೂ ಸಹ. ಅಂದರೆ ಇಡೀ ವಿಶ್ವದ ಆತ್ಮಗಳು ಎಲ್ಲರಿಗೂ ಸಹ ಪಾಲನೆಯನ್ನು ಕೊಡೋದಕ್ಕೆ ನಿಮಿತ್ತ ಆಗಬೇಕು. ಇಲ್ಲಿ ಎಲ್ಲನೂ ಜವಾಬ್ದಾರಿ ಅವರದೇ ಇದೆ. ನಾವು ಅನ್ನೋದು, ನಾನು ಅನ್ನುವಂಥದ್ದು ಇಲ್ಲಿ ಬರೋದೇ ಇಲ್ಲ. ನಾನು ನನ್ನದು ನನ್ನವರು ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಬರೋದೇ ಇಲ್ಲ. ದೇಹಕ್ಕೆ ಎಷ್ಟೊಂದು ಸಂಬಂಧಗಳಿದಾವೆ ಅಲ್ವಾ. ದೇಹ ವಿಸ್ತಾರ ಅಲ್ವಾ. ದೇಹದ ಅಭಿಮಾನದಲ್ಲಿ ಬಂದ್ವಿ ಅಂದರೆ ಅಣ್ಣ ಒಬ್ರು, ಅಪ್ಪ ಒಬ್ರು, ಪತಿಯೊಬ್ರು, ಪತ್ನಿಯೊಬ್ರು, ಮಕ್ಕಳೊಬ್ರು, ಮಗ ಒಬ್ರು, ಮಗಳೊಬ್ರು, ಅಣ್ಣ ಒಬ್ರು, ತಂಗಿ ಒಬ್ರು, ಎಷ್ಟು ಸಂಬಂಧಗಳಿದಾವೆ. ಆತ್ಮ ಅಂತ ಬಂದಾಗ ಪರಮಾತ್ಮ ಒಬ್ಬರೇ ಎಲ್ಲ ಸಂಬಂಧ ಅಲ್ವಾ. ಎಲ್ಲ ಒಬ್ಬರಲ್ಲೇ ಎಲ್ಲ ನೋಡ್ಬೋದು ನಾವು. ಈಗ ನಾವು ಎಲ್ಲವನ್ನ ಬಿಟ್ಟು ನಾವು ಪತಿ ಮನೆಗೆ ಹೋಗಿದ್ದೀವಿ, ಪತಿಯನ್ನ ಸ್ವೀಕಾರ ಮಾಡಿದ್ದೀವಿ. ಈಗ ಪತಿಯೇ ಎಲ್ಲ ಆಗಿದ್ದಾರೆ. ನಮ್ಮ ಜೀವನ ಅವ್ರ ಜೊತೆಗೇನೆ, ನಮ್ಮ ಜೀವನವನ್ನ ಕೊಡೋದು. ಈಗ ಪತಿಗೆ ಜೀವನವನ್ನ ಕೊಟ್ಬಿಡ್ತಾರೆ. ಅವ್ರ ಜೊತೆನೇ ಜೀವನ, ಸಾಯೋವರೆಗೂ ಅವ್ರ ಜೊತೆನೇ ಜೀವನ ಅಲ್ವಾ. ಲೈಫ್ ಲಾಂಗ್ ಅವ್ರ ಜೊತೆನೇ ಇರ್ತಾರೆ. ಅಂದರೆ ಅವರ ಜೀವನವನ್ನೇ ಸಮರ್ಪಣೆ ಮಾಡಿರ್ತಾರೆ. ಯಾರಿಗೋಸ್ಕರ? ಪತಿಗೋಸ್ಕರ. ಇಲ್ಲೂ ಅಷ್ಟೇನೆ, ಮನಸ್ಸಿನಿಂದ ಹೃದಯದಿಂದ ಹೇಳ್ಕೊಳ್ಳೋ ಅಂಥದ್ದಲ್ಲ, ಬಾಯಲ್ಲಿ ಇಲ್ಲ ತೋರಿಸ್ಕೊಳ್ಳೋ ಅಂಥದ್ದಲ್ಲ. ಇದು ಹೃದಯದಿಂದ, ಮನಸ್ಸಿಂದ, ನಿಶ್ಚಯದಿಂದ ನಾವು ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋಬೇಕಾಗತ್ತೆ. ನಮ್ಮನ್ನೇ ನಾವು ಕೊಡಬೇಕಾಗತ್ತೆ. ನಮ್ಮ ಜೀವನವನ್ನೇ ಸಮರ್ಪಣೆ ಮಾಡಬೇಕಾಗತ್ತೆ. ಆಗ ಮಾತ್ರ ನಾವು ಪಾಲನೆ ಮಾಡೋದಕ್ಕೆ, ನಿಮಿತ್ತ ಆಗೋದಕ್ಕೆ, ಎಲ್ಲದಕ್ಕೂ ಸಾಧ್ಯ ಆಗೋದು ಕೂಡ ಆಗ ಮಾತ್ರನೇ. ಅರ್ಥ ಆಯ್ತಲ್ಲ. ಮದರ್ಸ್ ಅಂದರೆ ಹೇಗಿರಬೇಕು, ಯಾರು ಮದರ್ಸ್ ಅಂದರೆ ಯಾರು ಅನ್ನುವಂಥದ್ದು ಗೊತ್ತಾಯ್ತಲ್ಲ. ಅದರಿಂದ ಯಾರಿಗೆ ಏನೇ ಮಾಡಿ ನೀವು ಒಂದು ಜ್ಞಾನವನ್ನು ತಿಳಿಸ್ತಿರೋ, ಇಲ್ಲ ಯೋಗ ಮಾಡಿಸ್ತಿರೋ, ಸಂದೇಶ ಕೊಡ್ತಿರೋ, ಕಲ್ಯಾಣ ಭಾವನೆ, ಮಧುರ ಭಾವನೆ, ಕಲ್ಯಾಣ ದೃಷ್ಟಿ, ಶುಭ ಭಾವನೆ, ಶುಭ ಕಾಮನೆ, ಅದು ತಾಯಿಗೆ ಮಾತ್ರನೇ ಮಕ್ಕಳ ಮೇಲೆ ಅಷ್ಟು ಪ್ರೀತಿ, ಅಷ್ಟು ನಿಷ್ಕಲ್ಮಶವಾದ ಪ್ರೀತಿ, ನಿಸ್ವಾರ್ಥವಾದ ಪ್ರೀತಿ ಬರೋಕ್ಕೆ ಸಾಧ್ಯ ತಾಯಿಗೆ ಮಾತ್ರನೇ ಅಲ್ವಾ. ಆ ಥರ ಹೇಳ್ತಾರಲ್ವಾ. ಹಾಗಾಗಿ ಇಲ್ಲಿ ನಾವೇನಾಗಬೇಕು? ಜಗನ್ಮಾತೆಯಾಗಿ ನಾವು ಮಾಡಬೇಕಾಗತ್ತೆ. ಇಲ್ಲಿ ಆತ್ಮ ಅಂತ ಬಂದಾಗ, ಇಲ್ಲಿ ಆತ್ಮ ಪರಮಾತ್ಮ ಅಂತ ಬಂದಾಗ ದೈಹಿಕವಾಗಿ ಬೇಕಾಗಿರುವಂಥ ನೀಡ್ಸ್ ಎಲ್ಲ ನಮಗೆಲ್ಲ ಅವಶ್ಯಕತೆನೇ ಇಲ್ಲ ಅಲ್ವಾ. ಏನು ನೀಡೇ ಇಲ್ಲ ನಮಗೆ. ಆದರೆ ಆತ್ಮ ಅಂದರೆ ದೈಹಿಕವಾಗಿ ಬೇಕಾಗಿರೋದು ಏನು ಬೇಕಾಗಿಲ್ಲ ನಮಗೆ. ಎಲ್ಲಿ ಆತ್ಮದ ಒಂದು ಸ್ವರೂಪದಲ್ಲಿದ್ದಾಗ, ಅದು ದೇಹದ ಅಭಿಮಾನದಲ್ಲಿದ್ದಾಗಲೇ ಅವೆಲ್ಲ ಬೇಕಾಗುತ್ತೆ ನಮಗೆ. ಬಟ್ ನಾವಿಲ್ಲಿ ಆತ್ಮ ಪರಮಾತ್ಮ ಕನೆಕ್ಷನ್ ಅಷ್ಟೇ. ಅವರಿಂದ ನಮಗೆ ಬರ್ತಿರುತ್ತೆ, ನಮ್ಮಿಂದ ಇತರರಿಗೆ ಹೋಗೋದಕ್ಕೆ ನಾವು ನಿಮಿತ್ತ ಆಗ್ತಿರ್ತೀವಿ. ನಾವು ಅವರಿಂದ ಪಡ್ಕೊಳ್ಳೋದಕ್ಕೆ ಅಧಿಕಾರಿಯಾಗಿರ್ತೀವಿ. ಪತಿಯ ಒಂದು ಆಸ್ತಿಗೆ ಹೇಗೆ ಪತ್ನಿ ಅಧಿಕಾರಿಯಾಗಿರ್ತಾರೆ ಅಲ್ವಾ, ಹಾಗೆ ನಾವು ಅವರ ಒಂದು ಖಜಾನೆಗಳು, ಶಕ್ತಿಗಳು, ಅವರಿಂದ ಏನು ಪಡ್ಕೊಳ್ಳೋದಿದೆ ಅದಕ್ಕೆ ಅಧಿಕಾರಿಯಾಗಿರ್ತೀವಿ. ಮತ್ತು ಇತರರಿಗೆ ಕೊಡೋದಕ್ಕೆ ನಾವು ನಿಮಿತ್ತರಾಗಿರ್ತೀವಿ. ಇತರರನ್ನು ಪಾಲನೆ ಮಾಡೋದಕ್ಕೆ ನಾವು ನಿಮಿತ್ತರಾಗಿರ್ತೀವಿ. ಅವ್ರದ್ದೇ ನಮಗೆ ಸಿಗ್ತಿದೆ, ನನ್ನಿಂದ ಇತರರಿಗೆ ಹೋಗ್ತಿದೆ ಅಂದರೆ ನಾನು ಕೇವಲ ನಿಮಿತ್ತ, ಇಲ್ಲಿ ನಂದು ಅನ್ನೋದು ಬರೋದಿಲ್ಲ. ಅರ್ಥ ಆಯ್ತಲ್ಲ. ಇಷ್ಟು ನಾವು ಧಾರಣೆಯನ್ನು ಮಾಡ್ಕೊಳ್ತಾ ಬೇಹದ್ದಿನ ರೂಪದಲ್ಲಿ, ಬೇಹದ್ದಿನ ಸೇವೆಯಲ್ಲಿ, ಬೇಹದ್ದಿನ ಮಾತೆಯಾಗಿ ನಾವೇನು ಮಾಡಬೇಕಾಗತ್ತೆ? ಸೇವೆಯನ್ನು, ಪಾಲನೆಯನ್ನು ನಾವು ಮಾಡಬೇಕಾಗುತ್ತೆ. ಇದರ ಅವಶ್ಯಕತೆ ಇದೆ ಅಲ್ಲ. ಎಲ್ಲ ಬಂದು ಸುಮ್ಮನೆ ಕೊಟ್ಟು ಹೋಗೋದು ಬೇರೆ. ಅಲ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹ, ಮಮತೆಯಿಂದ ಕೊಡೋದೇ ಬೇರೆ ಇರುತ್ತೆ. ಇದಕ್ಕೂ ತುಂಬ ಡಿಫರೆನ್ಸ್ ಇರುತ್ತೆ. ಸುಮ್ಮನೆ ಕೊಡೋದಕ್ಕೂ ಪ್ರೀತಿಯಿಂದ ಕೊಡೋದಕ್ಕೂ ಡಿಫರೆನ್ಸ್ ಇರುತ್ತಲ್ಲ. ಅಲ್ಲಿ ಪ್ರೀತಿ ಮಿಕ್ಸ್ ಆಗಿರುತ್ತೆ. ಅದು ತುಂಬ ಮನಸ್ಸಿಗೆ ಒಂದು ಖುಷಿ, ಸಂತೋಷ ಅವೆಲ್ಲನೂ ಸಹ ಕೊಡುತ್ತೆ ಅಲ್ವಾ. ಹಾಗೆ ಇದರ ಒಂದು ಅವಶ್ಯಕತೆ ಇದೆ. ಪ್ರೀತಿ, ಮಮತೆಯಿಂದ ನಾವು ಇಡೀ ವಿಶ್ವದ ಆತ್ಮಗಳಿಗೆ ಪಾಲನೆಯನ್ನು ಕೊಡಬೇಕಾಗತ್ತೆ. ಜ್ಞಾನ ಯೋಗದ ಮೂಲಕ
ಇಡೀ ವಿಶ್ವದ ಆತ್ಮಗಳಿಗೆ ನಾವು ಶಕ್ತಿಗಳು, ಗುಣಗಳು, ಖಜಾನೆಗಳು ತಂದೆಯಿಂದ ಏನಿದೆ, ಅವ್ರ ಹತ್ರ ಏನಿದೆ, ಪತಿ ಹತ್ರ, ಅದೆಲ್ಲದನ್ನ ತಗೊಂಡು ಅಧಿಕಾರಿಯಾಗಿ ನಾವೆಲ್ಲರಿಗೂ ಕೊಡೋದಕ್ಕೆ ಆಗತ್ತೆ. ಆವಾಗ ಆ ಒಂದು ಸೇವೆಯನ್ನು ನಾವು ಮಾಡ್ಬೋದು ಕೂಡ. ಅರ್ಥ ಆಯ್ತಲ್ಲ? ಎಲ್ಲರಿಗೂ ಸಹ ಮದರ್ಸ್ ಡೇ ಒಂದು ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ. ಅಚ್ಚಾ. ಓಂ ಶಾಂತಿ.